स्वामी ठाकुर शिला प्रभुपाद की जय। शिला भक्ति सिद्धांत सरस्वती ठाकुर थिरोभाव महोत्सव की जय। संवेद भक्त वृंद की जय। श्री श्री गुरु गौरांग की जय। हरि नाम संकीर्तन की जय। नमो विष्णुपदाय कृष्ण कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरोन् वैष्णवांश्च। श्रीरूपं सागरजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। जय श्रीकृष्ण चैतन्य प्रभु नित्यानन्द श्री अद्वैत गदाधर श्रीवासदि गौरभक्तवृन्द। हरे कृष्णा 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 हरे हरे, हरे राम 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 हरे हरे। साधु साधु तदाई नति नीचो चतुर्क। ಹರೇ ಕೃಷ್ಣ. ಭಗವದ್ಗೀತೆಯಲ್ಲಿ ಒಂದು ಪ್ರಸಿದ್ಧ ಶ್ಲೋಕ ಇದೆ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಅದು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಸೊ ಎಲ್ಲೆಲ್ಲಿ ಯಾವಾಗ ಧರ್ಮ ಕಡಿಮೆ ಆಗತ್ತೆ, ಅಧರ್ಮ ಹೆಚ್ಚಿಗೆ ಆಗತ್ತಲ್ಲ, ಆವಾಗ ನಾನು ಅವತರಿಸುತ್ತೇನೆ ಅಂಥೇಳಿ ಭಗವಂತ ಹೇಳ್ತಾನೆ. ಮತ್ತು ಅದನ್ನು ಮುಂದಿನ ಶ್ಲೋಕನೂ ನಿಮ್ಗೆ ಗೊತ್ತಿರ್ಬೋದು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸೊ ದುಷ್ಟರನ್ನು ನಾಶ ಮಾಡಲು ಮತ್ತು ಶಿಷ್ಟರನ್ನು ರಕ್ಷಣೆ ಮಾಡಲು ಮತ್ತು ಧರ್ಮವನ್ನು ಸ್ಥಾಪನೆ ಮಾಡಲು ಅಂಥೇಳಿ ನಾನು ಅವತರಿಸುತ್ತೇನೆ. ಈ ಅವತಾರದ 3 ಉದ್ದೇಶಗಳನ್ನು ಭಗವಂತ ಆ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಶ್ರೀಲ ಪ್ರಭುಪಾದರು ತಮ್ಮ ಭಾವಾರ್ಥದಲ್ಲಿ ವರ್ಣನೆ ಮಾಡ್ತಾರೆ. ಒಂದೊಂದು ಸಲ ಸ್ವಯಂ ಭಗವಂತನೇ ಬರೋದು ಅವಶ್ಯಕತೆ ಇಲ್ಲ, ಬರೋದಿಲ್ಲ. ಒಂದೊಂದು ಸಲ ಅವನು ತನ್ನ ಪ್ರತಿನಿಧಿಗಳನ್ನು ಕಳಿಸ್ಕೊಡ್ತಾರೆ. ಸೊ ನಮ್ಮ ಇತಿಹಾಸದಲ್ಲಿ ನೋಡ್ತೀವಿ ನಾವು ದೊಡ್ಡ ದೊಡ್ಡ ಆಚಾರ್ಯರು, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ನಿಂಬಾರ್ಕಾಚಾರ್ಯ, ಸೊ ಈ ಥರ ಶ್ರೀಲ ಪ್ರಭುಪಾದರು. ಈಗಿನ ಇತಿಹಾಸದಲ್ಲಿ ಸೊ ಇತ್ತೀಚಿನ ಇತಿಹಾಸದಲ್ಲಿ ಶ್ರೀಲ ಪ್ರಭುಪಾದರು ತುಂಬ ದೊಡ್ಡ ಭಗವಂತನ ಪ್ರತಿನಿಧಿ. ಸೊ ಅವರು ಜಗತ್ತಿನಾದ್ಯಂತ ಭಗವದ್ಗೀತೆಯ ಸಂದೇಶವನ್ನು ಪ್ರಚಾರ ಮಾಡಿದರು, ನಿಮಗೆಲ್ಲ ಗೊತ್ತು. ಸೊ 1965ರಲ್ಲಿ ಅಮೇರಿಕಾಕ್ಕೆ ಹೋದ್ರು ಅವರು. ಸೊ 70 ವರ್ಷದವರು ಇದ್ದರು ಅವರು ಆವಾಗ ಹೋದಾಗ. ಸೊ 70 ವರ್ಷದಲ್ಲಿದ್ದಾಗ ಬರೀ 12 ವರ್ಷದಲ್ಲಿ 14 ಬಾರಿ ಪೂರಾ ವಿಶ್ವವನ್ನೇ ಭ್ರಮಣ ಮಾಡಿ, ಸೊ 12 ವರ್ಷದಲ್ಲಿ ಪೂರಾ ವಿಶ್ವವನ್ನು 14 ಬಾರಿ ಪ್ರವಾಸ ಮಾಡಿ ಎಲ್ಲ ಕಡೆ ಭಗವದ್ಗೀತೆ ಎಲ್ಲ ಖಂಡಗಳಲ್ಲಿ ಸೊ ಮತ್ತು ಎಷ್ಟೋ ದೇಶಗಳಲ್ಲಿ ಅವರು ಈ ಭಗವದ್ಗೀತೆ ಸಂದೇಶವನ್ನು ಪ್ರಚಾರ ಮಾಡಿದರು. ಆಫ್ರಿಕಾ, ಅಮೇರಿಕಾ, ಮತ್ತು ಏಷ್ಯಾ, ಆಸ್ಟ್ರೇಲಿಯಾ, ಸೊ ಎಲ್ಲ ಖಂಡಗಳಿಗೆ ಹೋದರು ಅವರು. ಸೊ ಈಗ ಅವರು ಮತ್ತೆ 108 ದೇವಸ್ಥಾನಗಳನ್ನು ಕಟ್ಟಿದರು. ಅಮೇರಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಫ್ರಾನ್ಸ್ನಲ್ಲಿ, ಜರ್ಮನಿಯಲ್ಲಿ, ಬ್ರಿಟನ್ನಲ್ಲಿ, ಜಪಾನ್ನಲ್ಲಿ, ರಷ್ಯಾಕ್ಕೂ ಹೋದರು. ಆ ಟೈಮ್ನಲ್ಲಿ ರಷ್ಯಾದಲ್ಲಿ ಏನಿತ್ತು, ಕಮ್ಯುನಿಸ್ಟು, ಈ ಸಾಮ್ಯವಾದ ಅಂತ ಹೇಳ್ತೀವಲ್ಲ ನಾವು ಕನ್ನಡದಲ್ಲಿ, ಸಾಮ್ಯವಾದ ಅಂತಾರಲ್ಲ, ಕಮ್ಯುನಿಸಮ್. ಸೊ ಸಾಮ್ಯವಾದ ಇತ್ತು. ಸಾಮ್ಯವಾದಿಗಳು ಯಾವುದೇ ಧರ್ಮಕ್ಕೆ ಅವರು ಅನುಮತಿ ಕೊಡಲ್ಲ. ಅಷ್ಟಾದ್ರೂ ಅವರು 1972ರಲ್ಲಿ ಮಸ್ಕೋಗೆ ಹೋಗಿ ಅಲ್ಲಿ ಪ್ರಚಾರ ಮಾಡಿದರು ಭಗವದ್ಗೀತೆ ಸಂದೇಶವನ್ನು. ಸೊ 108 ದೇವಸ್ಥಾನಗಳನ್ನು ಕಟ್ಟಿದರು, ಎಷ್ಟೋ ಗುರುಕುಲಗಳನ್ನು ಆರಂಭ ಮಾಡಿದರು, ಮತ್ತು ಕೃಷಿ ಸಮುದಾಯಗಳನ್ನು ಮಾಡಿದರು. ಕೃಷಿ ಸಮುದಾಯಗಳಂದ್ರೇನು ಅಂದರೆ ನಾವು ನಮ್ಮ ಅರ್ಥವ್ಯವಸ್ಥೆಯನ್ನು ಕೃಷಿ ಮತ್ತು ಗೋರಕ್ಷಣೆ ಆಧಾರದ ಮೇಲೆ
ಹೇಗೆ ಮಾಡ್ಬೋದು ಅಂತ ಹೇಳಿ ಆ ಥರ ಒಂದಿಷ್ಟು ಮಾಡೆಲ್ ಕಮ್ಯುನಿಟಿ ಸಮುದಾಯಗಳನ್ನು ಅವರು ಮಾಡಿದರು. ಸೊ ಮತ್ತು ಸೊ ಈ ಥರ ಸೊ ಏನೆಲ್ಲ ಇಷ್ಟೆಲ್ಲ ಮತ್ತು ಅವರ ವಿಶೇಷ ಕೊಡುಗೆ ಅಂದರೆ ಅವರ ಗ್ರಂಥಗಳು. ಸೊ 100ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಅವರು ರಚನೆ ಮಾಡಿದರು. ಸೊ ಈ ಥರ ಶ್ರೀಲ ಪ್ರಭುಪಾದರು 12 ವರ್ಷದಲ್ಲಿ ಇಷ್ಟೆಲ್ಲ ಅವರು ಸಾಧನೆ ಮಾಡಿದರು. ಸೊ ಅದಕ್ಕಿಂತ ಮುಂಚೆ ಏನು ಮಾಡಿದರು ಅವರು? ನಮ್ಮ ಮಹಾನ್, ನಾವು ತುಂಬ ನಮಗೆ ಗರ್ವ ಅಲ್ಲ, ಮೇರಾ ಭಾರತ್ ಮಹಾನ್ ಅಂಥೇಳಿ ನಾವು ತುಂಬ ಗರ್ವ ಪಡ್ತೀವಿ. ಹೌದು, ಭಾರತ ಒಂದು ವಿಶೇಷ ದೇಶ. ಯಾಕಂದರೆ ಇಲ್ಲಿ ಭಗವಂತ ಅವತರಿಸಿ ಬರ್ತಾನೆ. ಮತ್ತು ಇಲ್ಲಿ ಎಷ್ಟೋ ಭಗವಂತನಿಗೆ ಸಂಬಂಧಪಟ್ಟ ಧಾಮ ತೀರ್ಥಗಳಿದೆ. ಎಷ್ಟೋ ಮತ್ತು ತುಂಬ ಶುಭಕರವಾದ ಅಂದರೆ ನದಿಗಳಿದೆ. ಅಲ್ಲಿ ಸ್ನಾನ ಮಾಡೋದ್ರಿಂದನೇ ನಾವು ಎಷ್ಟೋ ಪಾಪಗಳಿಂದ ನಾವು ಮುಕ್ತರಾಗ್ತೀವಿ ನಾವು. ಸೊ ಇಂಥ ನದಿಗಳಿದೆ. ಮತ್ತು ಇಲ್ಲಿ ಧರ್ಮ, ವರ್ಣಾಶ್ರಮ ವ್ಯವಸ್ಥೆ, ವರ್ಣಾಶ್ರಮ ಧರ್ಮ ಇದೆ. ಈ ವರ್ಣಾಶ್ರಮದ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿದೆ. ಆದರೆ ಭಗವಂತ ಇಲ್ಲಿ ಒಂದು ಕಾರಣ ಯಾಕೆ ಭಗವಂತ ಇಲ್ಲಿ ಅವತಾರ ಮಾಡ್ತಾನಂದರೆ ಇಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಇದೆ ಅಂಥೇಳಿ. ಸೊ ಸಮಾಜದಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಇರಲಿಲ್ಲ ಅಂದರೆ ಶಾಂತಿ ಮತ್ತು ಸೌಹಾರ್ದತೆ ಮತ್ತು ಸಮೃದ್ಧಿ ಇರಲ್ಲ. ಸೊ ಈ ಥರ ಭಗವಂತ, ಇದು ವಿಶೇಷ ದೇಶ. ಆದ್ರೂ ಶ್ರೀಲ ಪ್ರಭುಪಾದರು ಇಲ್ಲಿ ಭಾರತದಲ್ಲಿ ಪ್ರಯತ್ನ ಮಾಡಿದರು ಪ್ರಚಾರ ಮಾಡಲಿಕ್ಕೆ. ಆದರೆ ಜನರು ಏನು ಪಾಶ್ಚಾತ್ಯ ದೇಶದ ಈ ತುಂಬ ಧಮಕಗಳಿಗೆ ಆಕರ್ಷಿತರಾಗಿ ಸೊ ಅವರು ಹೇಳಿದ್ದನ್ನು, ಭಗವದ್ಗೀತೆ ಸಂದೇಶವನ್ನು ಸ್ವೀಕಾರ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಅವರು ಏನು ಮಾಡಿದರು, ಅವ್ರ ಗುರುಗಳು ಹೇಳಿದರು ಅವ್ರಿಗೆ, ಸೊ ನೀನು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಆಂಗ್ಲ ಭಾಷೆಯಲ್ಲಿ ಆಂಗ್ಲ ಜನರಿಗೆ ಪ್ರಚಾರ ಮಾಡಿದರೆ ಇವರು ಒಪ್ಕೋತಾರೆ ಅಂಥೇಳಿ. ಯಾಕಂದರೆ ಇವರು ಈಗ ಎವ್ರಿಥಿಂಗ್ ವೆಸ್ಟ್ ಈಸ್ ಬೆಸ್ಟ್ ಅಂಥೇಳಿ ಅಂತ ಇದ್ದಾರೆ. ಅಂದರೆ ತಿಳಿತಲ್ಲ, ಪಾಶ್ಚಾತ್ಯವಾದದ್ದೇ ಎಲ್ಲ ಒಳ್ಳೆಯದು ಅಂಥೇಳಿ ಇವರು ಆ ನಂಬಿಕೆ ಬಂದುಬಿಟ್ಟಿದೆ ಇವರು. ಸೊ ಇವರೆಲ್ಲ ಮೂರ್ಖರಾಗಿದ್ದಾರೆ ಅಂಥೇಳಿ. ಸೊ ಇದು ಭಾರತದ ಮೂರ್ಖತನ, ಭಾರತದ ಅಜ್ಞಾನ ಇದು. ಸೊ ಎಲ್ಲ ಇಲ್ಲಿ ಇಟ್ಕೊಂಡು ಸೊ ಸ್ವಯಂ ಭಗವಂತನೇ ಬಂದಿದ್ದು, ಎಷ್ಟೋ ಋಷಿ ಮೇಳುಗಳು ಎಲ್ಲ ಜ್ಞಾನವನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ಬಿಟ್ಟು ಏನು ಈ ಪಾಶ್ಚಾತ್ಯ ದೇಶದ ಒಂದು ಥರ ಬಾಹ್ಯ ವೈಭವಗಳಿಗೆ ಆಕರ್ಷಿತರಾಗಿದ್ದಾರೆ, ಮೋಹಿತರಾಗಿದ್ದಾರೆ. ಅದಕ್ಕೋಸ್ಕರ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಅವರು ಇಲ್ಲಿ ಎರಡನೇವರು ಇದ್ದಾರಲ್ಲ, ಅವರು ಪ್ರಭುಪಾದರ ಗುರುಗಳು. ಅವರು ಇವತ್ತು ಅವರ ತಿರೋಭಾವ ದಿನ ಅಂದರೆ ನಾವು ಪುಣ್ಯತಿಥಿ ಅಂತ ಹೇಳ್ತೀವಲ್ಲ. ಸೊ ಅವರು ಜನವರಿ 1, 1937ನೇ ತಾರೀಕಿಗೆ ಅವರು ಭಗವಂತನ ಧಾಮಕ್ಕೆ ಮರಳಿ ಹೋದರು ಅವರು. ಸೊ ಅವರು ಇವರಿಗೆ ಮಾರ್ಗದರ್ಶನ ಮಾಡಿದ್ದು. ನಮ್ಗೆ ಗೊತ್ತಲ್ಲ, ನಮಗೆ ಪ್ರಭುಪಾದರ ಬಗ್ಗೆ ಗೊತ್ತು, ಅವ್ರ ಬಗ್ಗೆ ಗೊತ್ತಿಲ್ಲ. ಹೌದಲ್ಲ, ಪ್ರಭುಪಾದರ ಬಗ್ಗೆನೂ ಜನರಿಗೆ ಗೊತ್ತಿಲ್ಲ. ಈಗ ಎಷ್ಟೋ ಸ್ವಾಮಿಗಳು ಸಾಧುಗಳು ಇದ್ದಾರೆ, ಜನರಿಗೆ ಅವ್ರ ಬಗ್ಗೆ ಗೊತ್ತಿದೆ. ಆದರೆ ಪ್ರಭುಪಾದರ ಕೊಡುಗೆ ಏನಂಥೇಳಿ, ಅವರ ಸಾಧನೆ ಏನಂಥೇಳಿ ಜನರಿಗೆ ಗೊತ್ತಿಲ್ಲ. ಸೊ ನಾವು ಪ್ರಭುಪಾದರಿಂದ ನಾವು ಅವರ ಮಹಿಮೆಯನ್ನು ತಿಳ್ಕೊಬೋದು. ಇವರು ಶಿಷ್ಯನೇ ಈ ಥರ ಇದ್ದರೆ ಅವ್ರು ಹೇಗಿರ್ಬೋದು ಅಂಥೇಳಿ ನಮಗೆ ಅವರ ಮಹಿಮೆ ಗೊತ್ತಾಗತ್ತೆ. ಇವರು ಮೊದಲನೇ ಬಾರಿಗೆ ಅವ್ರಿಗೆ ಭೇಟಿ ಆದದ್ದು ಯಾವಾಗ? 1922ರಲ್ಲಿ. ಸೊ ಅವಾಗ ಇವರು ಗಾಂಧಿ ಅನುಯಾಯಿಗಳು. ಸೊ ತುಂಬ ಸ್ವತಂತ್ರ ಹೋರಾಟದಲ್ಲಿ ತೊಡಗಿದ್ರು. ಆವಾಗ ಯುವಕರು ಅವರು. ಸೊ 26 ವರ್ಷದ ಯುವಕರು ಕಾಲೇಜ್ನಲ್ಲಿ ಓದ್ತಾಯಿದ್ರು. ಕಾಲೇಜ್ ಮುಗಿಸಿದ್ರು ಅವಾಗ, ಅಥವಾ ಕಾಲೇಜ್ ಬಿಟ್ಟು ಅವರೇನು ಸ್ವತಂತ್ರ ಹೋರಾಟದಲ್ಲಿ ತೊಡಗಿದ್ರು. ಸೊ ಮೊದಲೇ ಬಾರಿ ಕಲ್ಕತ್ತಾದಲ್ಲಿ ಭೇಟಿ ಆಗ್ತಾರೆ. ಆವಾಗ ಮೊದಲನೇ ಭೇಟಿಯಾಗಿ, ಈಗ ಸಾಮಾನ್ಯವಾಗಿ ನಾವು ಯಾರೋ ಗುರು ಸಾಧುಗಳ ಹತ್ತಿರ ಹೋದಾಗ ನಾವು ಏನೋ ನಮಸ್ಕಾರ ಮಾಡ್ತೀವಿ. ಈ ಥರ ನಮಸ್ಕಾರ ಮಾಡಿ ಹೇಳೋಕ್ಕಿಂತ ಮುಂಚೆನೇ ಅವ್ರಿಗೆ ಹೇಳಿದರು, ನೀವೇನು ಮಾಡಬೇಕು,
ನೀವು ಶಿಕ್ಷಿತ ಯುವಕ, ಈ ನೀವು ನಿಮ್ಮ ಶಿಕ್ಷಣವನ್ನು ಏನು ಮಾಡಬೇಕು, ಈ ಭಗವದ್ಗೀತೆ ಸಂದೇಶವನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡಲಿಕ್ಕೆ ಉಪಯೋಗ ಮಾಡಬೇಕು ಅಂಥೇಳಿ, ಆಂಗ್ಲ ಭಾಷೆಯಲ್ಲಿ ಪ್ರಚಾರ ಮಾಡಬೇಕಂತ ಹೇಳಿದರು. ಸೊ ಮೊದಲನೇ ಬಾರಿ ಭೇಟಿಯಾದಾಗ ಸೊ ಸ್ವಲ್ಪ ಹೊತ್ತನೂ ಆಗಿಲ್ಲ, ಭೇಟಿಯಾಗಿ ಸ್ವಲ್ಪ ಹೊತ್ತನೂ ಆಗಿಲ್ಲ, ಜಸ್ಟ್ ಬಂದಾಗ ಭೇಟಿಯಾಗಲಿಕ್ಕೆ ಬಂದಾಗನೇ ನಮಸ್ಕಾರ ಮಾಡಿ ಹೇಳೋಕ್ಕಿಂತ ಮುಂಚೆನೇ ಹೇಳಿದರು. ಸೊ ಆವಾಗ ಅವರು ಗುರುತಿಸಿದರು. ಮತ್ತು ಅವರಿಗೆ ಆ ಥರ ದೂರದೃಷ್ಟಿ ಇತ್ತು, ಇವರು ಇದನ್ನು ಮಾಡಬಲ್ಲರು ಅಂಥೇಳಿ. ಸೊ ಈ ಥರ ಅವರಿಗೆ ಸೊ ಪಾಶ್ಚಾತ್ಯ ದೇಶದಲ್ಲಿ, ಯಾಕಂದರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ಗೆ ಗೊತ್ತಿತ್ತು, ಪಾಶ್ಚಾತ್ಯ ದೇಶದ ಜನರನ್ನು ನಾವು ಈ ಮಾರ್ಗಕ್ಕೆ ಕರೆದುಕೊಂಡು ಬಂದರೆ ಇವರು ಭಾರತೀಯರೂ ಅವರನ್ನು ಅನುಗಮನ ಮಾಡ್ತಾರೆ, ಅನುಶೀಲನೆ ಮಾಡ್ತಾರೆ ಅಂಥೇಳಿ ಅವ್ರಿಗೆ ಗೊತ್ತಿತ್ತು. ಇವರು ಸುಮ್ಮನೆ ಸ್ವತಂತ್ರ ಹೋರಾಟ ಇದು ಅಂಥೇಳಿ, ಸ್ವತಂತ್ರ ಹೋರಾಟ ಒಳ್ಳೆಯದು, ಆದರೆ ನಾವು ಸ್ವತಂತ್ರ ಆದ ನಂತರ ಇನ್ನೂ ನಾವು ಬಿದ್ದು ಹೋಗ್ಬಿಟ್ಟಿದ್ದೀವಿ, ಇನ್ನೂ ದೂರ ಹೋಗಿಬಿಟ್ಟಿದ್ದೀವಿ ನಾವು. ಸೆಕ್ಯುಲರಿಸಮ್, ಧರ್ಮ ನಿರಪೇಕ್ಷ ಇದು ಅಂಥೇಳಿ ನಮ್ಮ ಸಂಸ್ಕೃತಿಯಿಂದ ಇನ್ನಷ್ಟು ಬ್ರಿಟಿಷರಿದ್ದಾಗ ಇನ್ನೂ ಒಳ್ಳೆಯದಿತ್ತು ಭಾರತ. ಯಾಕಂದರೆ ಅವರು ಇದನ್ನು ಮಾಡಲಿಲ್ಲ, ಅಷ್ಟು ಡಿಸ್ಟರ್ಬ್ ಮಾಡಲಿಲ್ಲ. ಯಾಕಂದರೆ ಜನ ಬಂಡೆದ್ದು ಬಿಡ್ಬೋದು, ವಿರೋಧ ಮಾಡ್ಬೋದು ಅಂಥೇಳಿ, ಪ್ರತಿಕ್ರಿಯೆ ಮಾಡ್ಬೋದು ಅಂಥೇಳಿ ಅವ್ರಿಗೆ ಹಿಂದೂಗಳಿಗೆ ಹಿಂದೂ ಇರಲಿಕ್ಕೆ ಬಿಟ್ಟರು. ಒಂದು ಕಡೆ ನಡೀತಾಯಿತ್ತು, ಕ್ರಿಶ್ಚಿಯನ್ ಕನ್ವರ್ಷನ್ ನಡೀತಾಯಿತ್ತು ಒಂದು ಕಡೆ. ಸೊ ಆದರೂ ಭಾರತ ಸ್ವತಂತ್ರ ಆದ ನಂತರ ನಮ್ಮ ಸಂಸ್ಕೃತಿ ಎಷ್ಟು ನಷ್ಟ ಆಗಿದೆ, ಅದು ಬ್ರಿಟಿಷರ ಸಮಯದಲ್ಲಿ ಅಷ್ಟು ನಷ್ಟ ಆಗಿರಲಿಲ್ಲ. ಸೊ ಇದು ಭಾರತೀಯರ ಮೂರ್ಖತನ ಮತ್ತು ಅಜ್ಞಾನ ಇದು. ಸೊ ಯಾಕಂದರೆ ನೋಡಿದಿರಲ್ಲ, ಮೊದಲನೇ ಪ್ರಧಾನಮಂತ್ರಿ ಅವರೇನು ಹೇಳಿದರು, ಈ ಎಲ್ಲ ಫ್ಯಾಕ್ಟ್ರಿಗಳು ಆಧುನಿಕ ಭಾರತೀಯರ ದೇವಾಲಯಗಳು ಅಂತ ಹೇಳಿದರು. ಇವೆಲ್ಲ ಫ್ಯಾಕ್ಟ್ರಿಗಳೇ ಎಲ್ಲ ನಾಶ ಮಾಡಿದ್ದು. ಸೊ ಈ ಎಲ್ಲ ಡೆವಲಪ್ಮೆಂಟು, ಪ್ರೋಗ್ರೆಸ್ಸು, ಟೆಕ್ನಾಲಜಿ, ಫ್ಯಾಕ್ಟ್ರಿ ಇದೇನು ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ. ಇದು ಬರೀ ವೈದಿಕ ಸಂಸ್ಕೃತಿಯನ್ನು, ಧರ್ಮವನ್ನು ನಾಶ ಮಾಡಲಿಕ್ಕೆ ಬರುತ್ತೆ ಅಷ್ಟೇ, ಮತ್ತೇನು ಈ ದುಡ್ಡು ಇದು. ಸೊ ಭೌತಿಕ ಸುಖನೂ ಸಿಗಲ್ಲ ಇದರಿಂದ, ಆಧ್ಯಾತ್ಮಿಕ ಮುಕ್ತಿ ಅಂತೇಳಿ ದೂರ ಆಯಿತು, ಭೌತಿಕ ಸುಖನೂ ಇದರಿಂದ ಸಿಗಲ್ಲ. ಇವೆಲ್ಲ ನರಕ ಮಾಡಿಟ್ಬಿಟ್ಟಿದ್ದಾರೆ. ಇವೆಲ್ಲ ದೊಡ್ಡ ದೊಡ್ಡ ಪಟ್ಟಣಗಳೇನೋ ಒಂದೊಂದು ನರಕಗಳು ಅಷ್ಟೇ. ಸೊ ಈ ಥರ ಶ್ರೀಲ ಸರಸ್ವತಿ ಠಾಕೂರ್ ಅವರು ಇವರಿಗೆ ಆದೇಶ ಕೊಟ್ಟರು. ಆಮೇಲೆ ಪ್ರಭುಪಾದರು ಪ್ರಚಾರ ಮಾಡಿದರು. ಸೊ ಇಷ್ಟೆಲ್ಲ ಈಗ ಇಸ್ಕಾನ್ ಏನು 170ಕ್ಕಿಂತ ಹೆಚ್ಚಿನ ದೇಶಗಳಲ್ಲಿ 600-700ಕ್ಕಿಂತ ಹೆಚ್ಚು ದೇವಾಲಯಗಳೇ ಪೂರಾ ಜಗತ್ತಿನಾದ್ಯಂತ, ವಿಶ್ವದಾದ್ಯಂತ. ಸೊ ಇಷ್ಟೆಲ್ಲ ಆಗಬೇಕಂದ್ರೆ ಅದರ ಹಿನ್ನೆಲೆ ಯಾರು? ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಸೊ ಪ್ರಭುಪಾದರ ಗುರು ಅವರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಠಾಕೂರ್ ಅಂಥೇಳಿ ಅವ್ರ ಹೆಸರು, ದೊಡ್ಡದ ಹೆಸರು. ಸೊ ಅವರು 1874ರಲ್ಲಿ ಅವರ ಜನ್ಮ ಆಯಿತು, ಜಗನ್ನಾಥ್ ಪುರಿಯಲ್ಲಿ. ಪುರಿ ಜಗನ್ನಾಥ್ ಗೊತ್ತಲ್ಲ, ಕೃಷ್ಣನ ದೇವಸ್ಥಾನ ಇದೆ, ಪ್ರಸಿದ್ಧ ದೇವಸ್ಥಾನ. ಸೊ ಜಗನ್ನಾಥ್ ಅವರ ತಂದೆ ಭಕ್ತಿ ವಿನೋದ್ ಠಾಕೂರ್, ಇವರು ಇಲ್ಲಿದ್ದಾರಲ್ಲ ನಾಲ್ಕನೆಯವರು, ಈ ಕಡೆಯಿಂದ ನಾಲ್ಕನೆಯವರು. ಸೊ ಅವರು ದೊಡ್ಡ ಆಚಾರ್ಯರು, ಆದರೆ ಅವರು ಗೃಹಸ್ಥರಿದ್ದರು ಅವಾಗ. ಸೊ ಅವರು ದೊಡ್ಡ ಪರಿವಾರ ಇತ್ತು, 13 ಜನ ಮಕ್ಕಳು ಅವರಿಗೆ. ಸೊ ಇವರು ಹುಟ್ಟೋಕ್ಕಿಂತ ಮುಂಚೆ ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಅವರಿಗೆ ತುಂಬ ದೊಡ್ಡ ಹುದ್ದೆ ಇತ್ತು ಅವ್ರಿಗೆ. ಅವರು ಮ್ಯಾಜಿಸ್ಟ್ರೇಟ್ ಇದ್ದರು, ಸೊ ದೊಡ್ಡ ಜಡ್ಜ್ ಇದ್ದರು ಅವರು. ಮತ್ತು ಅವರಿಗೆ ತುಂಬ ಬ್ರಿಟಿಷ್ ಸರ್ಕಾರದಲ್ಲಿ ಮಾನ್ಯತೆ ಕೊಡಲಾಗಿತ್ತು ಅವ್ರಿಗೆ, ತುಂಬ ಸನ್ಮಾನ ಇತ್ತು ಅವ್ರಿಗೆ. ಸಾಮಾನ್ಯವಾಗಿ ಭಾರತೀಯರಿಗೆ ಅಷ್ಟು ಅವರು ಸನ್ಮಾನ ಕೊಡ್ತಿಲ್ಲ, ಆದರೆ ಇವರಿಗೆ ತುಂಬ ಇವರ ಪ್ರಭಾವ ತುಂಬ ಇತ್ತು ಬ್ರಿಟಿಷ್ ಸರ್ಕಾರದಲ್ಲಿ.
ಆದರೆ ಭಗವಂತನ ಅವರು ಶುದ್ಧ ಭಕ್ತರವರು. ಜಗನ್ನಾಥ ಪುರಿಯಲ್ಲಿ ಪುರಿ ದೇವಸ್ಥಾನದ ಮ್ಯಾನೇಜ್ಮೆಂಟ್ ವ್ಯವಸ್ಥಾಪನೆಯನ್ನು ನೋಡ್ಕೋತಾ ಇದ್ದರು. ಮತ್ತು ಆ ಒರಿಸ್ಸಾ ಪ್ರಾಂತದವರು ಮ್ಯಾಜಿಸ್ಟ್ರೇಟ್ ಆಗಿದ್ದರು ಅವರು ಬ್ರಿಟಿಷ್ ಸರ್ಕಾರದಲ್ಲಿ. ಸೊ ಅವರಿಗೆ ಭಗವಂತ ಜಗನ್ನಾಥ ಅವರ ಕನಸಿನಲ್ಲಿ ಬಂದು ಏನು ಹೇಳಿದರು, ನೀನು ಬರೇ ನ್ಯಾಯಾಲಯದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀಯಾ, ನನ್ನ ಸಂದೇಶವನ್ನು ಪ್ರಚಾರ ಮಾಡ್ತಾ ಇಲ್ಲ ಅಂತ ಹೇಳಿದರು. ಸೊ ಆವಾಗ ಭಕ್ತಿ ವಿನೋದ್ ಠಾಕೂರ್ ಏನು ಹೇಳಿದರು, ಅವರಿಗೆ ವಿನಂತಿ ಮಾಡಿಕೊಂಡ್ರು ಭಗವಂತನಿಗೆ, ನಿನ್ನ ಸಂಗಡಿಗರಲ್ಲಿ ಒಬ್ಬರನ್ನು ನೀನು ಭಗವಂತನ ಧಾಮದಲ್ಲಿ ಭಗವಂತನ ಜೊತೆ ಅವರೆಲ್ಲ ಭಕ್ತರು ಇರ್ತಾರಲ್ಲ, ಅವರಲ್ಲಿ ಒಬ್ಬರನ್ನು ಯಾರಾದ್ರನ್ನ ಕಳಿಸ್ಕೊಡು ನೀನು ಅಂಥೇಳಿ ಹೇಳ್ತಾರೆ ಅವರು. ಸೊ ಆವಾಗ ಇವ್ರು ಹುಡ್ತಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಅವರು ಭಕ್ತಿ ವಿನೋದ್ ಠಾಕೂರ್ ಬಗ್ಗೆ ಹೇಳಿದರು. ಭಕ್ತಿ ವಿನೋದ್ ಠಾಕೂರ್ ಅಂಥ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ತುಂಬ ವಿರಳ. ಸೊ ಭಗವಂತನ ಅವರೇನು ತುಂಬ ಸಮೀಪ ಆದವರು ಅವರು. ಸೊ ಐ ಥಿಂಕ್ ಹಿ ಈಸ್ ಟ್ರಾನ್ಸ್ಲೇಟ್. ತುಂಬ ಸಮೀಪ ಅವರು. ಅಂಥ ವ್ಯಕ್ತಿಗಳು ಈ ಜಗತ್ತಿಗೆ ತುಂಬ ವಿರಳವಾಗಿ ಬರ್ತಾರೆ. ಸೊ ಆ ವಾಕ್ಯ ಏನಿದೆ ಅಲ್ಲ ಇವ್ರಿಗೂ ಅಪ್ಲೈ ಆಗುತ್ತೆ. ಇವರು ತುಂಬ ವಿರಳವಾದ ವ್ಯಕ್ತಿ, ಭಗವಂತನ ಶುದ್ಧ ಭಕ್ತರು. ಈ ಜಗತ್ತಿನಲ್ಲಿ ನೋಡಿ ನೀವು ಎಲ್ಲರೂ ಭಕ್ತಿ ಮಾಡ್ತಾರೆ, ಎಷ್ಟೋ ಜನ ಎಲ್ಲರೂ ಮನೆಯಲ್ಲಿ ಯಾರಾದರೂ ಪೂಜೆ ಮಾಡೇ ಮಾಡ್ತಾರಲ್ಲ, ಪೂಜೆ ಪುನಸ್ಕಾರ ಮಾಡೇ ಮಾಡ್ತಾರೆ. ಆದರೆ ಯಾರೂ ಶುದ್ಧ ಭಕ್ತಿ ಮಾಡಲ್ಲ. ಎಲ್ರಿಗೂ ಏನು ಭೌತಿಕ ಆಸೆ ಆಕಾಂಕ್ಷೆಗಳು ಏನೆಲ್ಲ ಬೇಕು ಜಗತ್ತಿನಲ್ಲಿ. ಸೊ ಇದು ವಿಶೇಷತೆ, ಇವರೆಲ್ಲ ಭಗವಂತನ ತುಂಬ ಸಹಪಾಠಿಗಳು. ಸೊ ವಿಶೇಷವಾಗಿ ಶುದ್ಧ ಭಕ್ತರಲ್ಲಿನೂ ಭಗವಂತನ ಸಂಗಡಿಗರಲ್ಲಿ ಪಾರ್ಷದರ ಅಂತ ಹೇಳ್ತೀವಿ ನಾವು, ಭಗವಂತನ ಸಮೀಪದವರು. ಸೊ ಅವರು ತುಂಬ ವಿರಳ ಈ ಜಗತ್ತಿಗೆ ಬರೋದು. ಸೊ ಅಂಥ ವ್ಯಕ್ತಿ ಅವರು. ಮತ್ತು ಅವರು ಹುಟ್ಟಿದ ಒಂದೆಷ್ಟು ತಿಂಗಳಾದ ನಂತರ ಪ್ರತಿ ವರ್ಷ ನಿಮಗೆ ಗೊತ್ತಿರಬೇಕಲ್ಲ, ಜಗನ್ನಾಥ ಪುರಿಯಲ್ಲಿ ರಥಯಾತ್ರೆ ಆಗುತ್ತೆ. ಸೊ ಒಂದಿಷ್ಟು ತಿಂಗಳಾದ ನಂತರ ಏನು ಇನ್ನೂ ಅವರು ತಾಯಿಯ ಮಡಿಲಲ್ಲಿ ಇದ್ದರು. ಆವಾಗ ಜಗನ್ನಾಥ ರಥಯಾತ್ರೆ ಆಯಿತು. ಆ ಜಗನ್ನಾಥ ರಥಯಾತ್ರೆ ಇವರ ಮನೆ ಮುಂದೆ ಬಂದು ನಿಂತು ಬಿಡ್ತಾವ್ದು, ಮುಂದೆ ಹೋಗಲಿಲ್ಲ. ಆವಾಗ ಇವರ ತಾಯಿ ಇವರನ್ನು ತಗೊಂಡು ಅಲ್ಲಿ ಒಂದು ಜಗನ್ನಾಥ ಪುರಿಯಲ್ಲಿ ಏನು ಮಾಡ್ತಾರೆ ಅಂದರೆ, ಜನರು ಭಗವಂತನ ರಥದ ಮೇಲೇನು ಭಗವಂತನ ರಥದ ಮೇಲೆ ಹತ್ತಿ ಭಗವಂತನ ಆಶೀರ್ವಾದ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದೇ ಥರ ಇವರು ಆ ಮಗುವನ್ನು ತಗೊಂಡು ಭಗವಂತನ ರಥದ ಮೇಲೆ ಹತ್ತಿದ್ರು. ಮತ್ತು ಭಗವಂತನ ಕೊರಳಿಂದ ಮಾಲೆ ಏನೋ ಇವ್ರ ಮೇಲೆ ಬಿತ್ತು. ಸೊ ಈ ಥರ. ಮತ್ತು ಅವರು ತುಂಬ ಯಾಕಂದರೆ ಅವ್ರ ತಂದೆ ಭಕ್ತಿ ವಿನೋದ್ ಠಾಕೂರ್ ಅವರೇ ಶುದ್ಧ ಭಕ್ತರು. ಅವರು 100ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಬರೆದಿದ್ದಾರೆ ಅವರು, ಬೇರೆ ಬೇರೆ ಭಾಷೆಗಳಲ್ಲಿ, ಆಂಗ್ಲ ಭಾಷೆಯಲ್ಲಿ, ಸಂಸ್ಕೃತ ಭಾಷೆಯಲ್ಲಿ, ಬಾಂಗ್ಲಾ ಭಾಷೆಯಲ್ಲಿ, ಈ ಥರ ಎಷ್ಟೋ ಗ್ರಂಥಗಳನ್ನು ಅವ್ರು ಏನು ಮಾಡಿದ್ದಾರೆ, ರಚನೆ ಮಾಡಿದರು. ಅವರು ತುಂಬ ಪ್ರಚಾರ ಮಾಡ್ತಾಯಿದ್ರು ಶುದ್ಧ ಭಕ್ತಿಯನ್ನು. ಸೊ ಅದಾದ ನಂತರ ಇವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಒಂದು 3-4 ವರ್ಷದವರಿದ್ದರು. ಆವಾಗ ಭಕ್ತಿ ವಿನೋದ್ ಠಾಕೂರರು ಏನು ಮಾಡಿದರು, ಮಾವಿನ ಹಣ್ಣು ತೊಗೊಂಡು ಬಂದಿದ್ರು ಮನೆಗೆ. ಮಾವಿನ ಹಣ್ಣು ತೊಗೊಂಡು ಬಂದಾಗ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ನಾವು ಏನೋ ತಿನ್ನಬೇಕಂದ್ರೂ ಅದನ್ನು ಭಗವಂತನಿಗೆ ನೈವೇದ್ಯ ಹಿಡಿದು ತಿನ್ನಬೇಕು. ನೈವೇದ್ಯ ಹಿಡಿದು ಪ್ರಸಾದದ ರೂಪದಲ್ಲಿ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಅದನ್ನು ಇನ್ನೂ ಆ ಮಾವಿನ ಹಣ್ಣನ್ನು ಭಗವಂತನಿಗೆ ಅರ್ಪಣೆ ಮಾಡಿರಲಿಲ್ಲ. ಸೊ ಈ ನೈವೇದ್ಯ ಹಿಡಿಯುವುದರ ಮಹತ್ವದ ಬಗ್ಗೆ ಭಗವದ್ಗೀತೆಯಲ್ಲಿ ತುಂಬ ವರ್ಣನೆ ಆಗಿದೆ. 3ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ವರ್ಣನೆ ಆಗುತ್ತೆ. ಯಾರು ತಮ್ಮ ನಾಲಿಗೆಯ ರುಚಿಗಾಗಿ ಅಡುಗೆ ಮಾಡ್ತಾರಲ್ಲ, ಅವ್ರ ಪಾಪವನ್ನೇ ತಿಂತಾರಂತ ಹೇಳ್ತಾರೆ. ಭಗವಂತನ ಪ್ರಸನ್ನತೆಗಾಗಿ ನಾವೇನು ಮಾಡಬೇಕು, ಅಡುಗೆ ಮಾಡಿ
ಅದನ್ನು ನಾವು ಅವ್ರಿಗೆ ನೈವೇದ್ಯ ಹಿಡಿದು ಶುದ್ಧವಾಗಿ ತುಂಬ ಮಡಿಯಿಂದ ಮಾಡಿ ಭಗವಂತನಿಗೆ ನೈವೇದ್ಯ ಹಿಡಿದು ನಾವು ತೊಗೋಬೇಕು. ಇಲ್ಲಾಂದರೆ ಏನಾಗ್ಬಿಡುತ್ತೆ, ನಾವು ಪಾಪವನ್ನೇ ತಿಂತೀವಿ ನಾವು. ಯಜ್ಞ ಶಿಷ್ಟಾಸಿನ ಸಂತೋ ಮುಚ್ಚಂತೆ ಸರ್ವಕಿಲ್ ವಿಷಯ ಏ ಭುಂಜತೆ ತೇ ತ್ವಗಂ ಪಾಪಂ ಏ ಪಚಂತೆ ಆತ್ಮಕಾರಣಾತ್. ಆತ್ಮಕಾರಣಾತ್ ನಮ್ಮ ಆತ್ಮಸಂತುಷ್ಟಿಗಾಗಿ ನಾವು ಮಾಡಿದರೆ ನಾವು ಪಾಪವನ್ನೇ. ಭುಂಜತೆ ತೇ ತ್ವಗಂ ಪಾಪ ಅಂಥೇಳಿ. ಮತ್ತು ಭಗವಂತ ಭಗವಂತನಿಗೆ ದೊಡ್ಡದೇನು ಮಾಡೋ ಅವಶ್ಯಕತೆ ಇಲ್ಲ. ಮೊದಲಿನ ಕಾಲದಲ್ಲಿ ತುಂಬ ವೈಭವಪೂರಿತವಾಗಿ ಭಗವಂತನ ಆರಾಧನೆ ಮಾಡ್ತಿದ್ರು. ಸೊ ಭಗವಂತ 9ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಶ್ಯತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಯಾರು ನನಗೆ ಪ್ರೀತಿಯಿಂದ ಭಕ್ತಿಯಿಂದ ಒಂದು ಎಲೆ, ಒಂದು ಹೂವು, ಸ್ವಲ್ಪ ನೀರು, ಹಣ್ಣು ಅರ್ಪಣೆ ಮಾಡಿದರೆ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ನಾಸ್ತಿಕರು ಏನು ಹೇಳ್ತಾರೆ, ನೀವು ಮೂರ್ತಿ ಪೂಜೆ ಮಾಡ್ತಾಯಿದ್ದೀರಾ ಅಂತ. ಭಗವಂತ ಎಲ್ಲಿ ನಾವು ತಿಂದದ್ದು ನೋಡಲ್ಲಲ್ಲ, ಹಾಗೇ ಇದೆಯಲ್ಲ ಪ್ಲೇಟ್ನಲ್ಲಿ ನೈವೇದ್ಯ ಮಾಡಿದಾಗ. ಭಗವಂತ ನಮ್ಮ ಥರ ತಿನ್ನುವ ಅವಶ್ಯಕತೆ ಇಲ್ಲ. ಭಗವಂತನನ್ನು ನಮ್ಮ ಸ್ತರಕ್ಕೆ ತರುವ ಅವಶ್ಯಕತೆ ಇಲ್ಲ. ಇದಕ್ಕೆ ಕೂಪ ಮಂಡುಕ ನ್ಯಾಯ ಅಂತ ಹೇಳ್ತಾರೆ. ಅಂದರೆ ಕೂಪ ಮಂಡುಕ ಅಂದರೆ ಗೊತ್ತಲ್ಲ, ಕಪ್ಪೆಗೆ ಮಂಡುಕ ಅಂತ ಹೇಳ್ತಾರೆ. ಅಂದರೆ ಅದು ಒಂದು ಕೂಪ ಮಂಡುಕ ನ್ಯಾಯ ಅಂದರೆ ಒಂದು ಬಾವಿಯಲ್ಲಿ ಕಪ್ಪೆ ಇತ್ತು. ಆ ಕಪ್ಪೆ ಇನ್ನೊಂದು ಆ ಕಪ್ಪೆ ದೊಡ್ಡ ಕಪ್ಪೆ ಇತ್ತು. ತುಂಬ ಕಪ್ಪೆಗಳಿದ್ದು ಅದರಲ್ಲಿ ಇದು ತುಂಬ ಜ್ಞಾನಿ, ತುಂಬ ವಿದ್ಯಾವಂತ ಅಂಥೇಳಿ ಎಲ್ಲರೂ ಒಪ್ಕೊಂಡಿದ್ರು. ಒಂದು ಸಲ ಇನ್ನೊಂದು ಕಪ್ಪೆ ಹೊರಗಡೆ ಹೋಗಿ ಬಂತು. ಈ ದೊಡ್ಡ ಕಪ್ಪೆ ಕೇಳಿತು, ಸೊ ಎಲ್ಲಿಗೆ ಹೋಗಿದ್ದೆ ಅಂಥೇಳಿ. ಸೊ ನಾನು ಈ ಏನಂತೀವಿ ನಾವು, ಹಿಂದೂ ಮಹಾಸಾಗರ ಅಂತೀವಿ, ಸಮುದ್ರ, ಹಿಂದೂ ಮಹಾಸಮುದ್ರ ಅಂತ ಹೇಳ್ತೀವಿ, ಅದನ್ನು ನೋಡ್ಲಿಕ್ಕೆ ಹೋಗಿದ್ದೆ ಅಂತ. ಅದೇನದು ಅಂತ ಕೇಳಿದ್ರು. ಯಾಕಂದರೆ ಅವನು ಕಪ್ಪೆ ಬಾವಿ ಬಿಟ್ಟು ಹೊರಗಡೆ ಹೋಗೇ ಇರಲಿಲ್ಲ. ಸೊ ಅದೊಂದು ದೊಡ್ಡ ನೀರಿನ ಜಲಾಶಯ ಅಂಥೇಳಿ ಹೇಳಿದ. ಎಷ್ಟು ದೊಡ್ಡದು ಅಂಥೇಳಿ, ಈ ಬಾವಿ 2 ಪಟ್ಟು ದೊಡ್ಡದ, 3 ಪಟ್ಟು ದೊಡ್ಡದ, 4 ಪಟ್ಟು ಅಂಥೇಳಿ ಈ ಥರ ಅವನು ಅಳೆಯಲಿಕ್ಕೆ ಪ್ರಯತ್ನ ಮಾಡಿದ. ಇದಕ್ಕೆ ಕೂಪ ಮಂಡುಕ ನ್ಯಾಯ ಅಂತ ಹೇಳ್ತಾರೆ. ಅಂದರೆ ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ಎಷ್ಟೋ ಬುದ್ಧಿವಂತ ಇದ್ರೂ, ಎಷ್ಟೋ ದೊಡ್ಡ ದೊಡ್ಡ ವಿಜ್ಞಾನಿಗಳಿದ್ರೂ ಅವರೆಲ್ಲ ಈ ಥರ ಈ ಕಪ್ಪೆ ಥರನೇ. ಪ್ರಭುಪಾದರು ಹೇಳ್ತಿದ್ರು, ದೊಡ್ಡ ದೊಡ್ಡ ವಿಜ್ಞಾನಿಗಳು ಎಲ್ಲರೂ ಏನು ಡಾಕ್ಟರ್ ಪ್ರಾಗ್ಸ್ ಅಂತ ಹೇಳ್ತಾಯಿದ್ರು. ಡಾಕ್ಟರ್ ಪ್ರಾಗ್ ಅಂದರೆ ಗೊತ್ತಲ್ಲ, ಕಪ್ಪೆ. ಎಲ್ಲ ಡಾಕ್ಟರ್ ಕಪ್ಪೆಗಳೇ. ಸೊ ಈ ಥರ ನಾವು ಏನು ಮಾಡ್ತೀವಿ, ಭಗವಂತನನ್ನು ಅರಿಯುವಾಗೂ ನಾವು ನಮ್ಮ ಅನುಸಾರ ಭಗವಂತನನ್ನು ಅಳಿಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ನನ್ನಲ್ಲಿ ಇಷ್ಟು ಶಕ್ತಿ ಇದೆ, ಭಗವಂತನಲ್ಲಿ ಇಷ್ಟೇ ಇರಬೇಕು, ಸ್ವಲ್ಪ ಹೆಚ್ಚಿಗೆ ಇರ್ಬೋದು, 2 ಪಟ್ಟು 3 ಪಟ್ಟು ಅಂಥೇಳಿ. ಭಗವಂತನಲ್ಲಿ ಅಸೀಮಿತವಾದ ಅಚಿಂತ್ಯ ಶಕ್ತಿ ಇದೆ ಅಂಥೇಳಿ ನಮಗೆ ಅದನ್ನು ಗ್ರಹಿಸಲು ಶಕ್ತಿ ಇಲ್ಲ, ನಮಗೆ ಗ್ರಹಣೆ ಮಾಡೋದು. ಸೊ ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಭಗವಂತನ ಅಸೀಮಿತ ಅಚಿಂತ್ಯ ಶಕ್ತಿಗಳ ಬಗ್ಗೆ ವರ್ಣನೆ ಆಗುತ್ತೆ. ಯಾಕಂದರೆ ಭಗವಂತನನ್ನು ತಿಳ್ಕೊಬೇಕಂದ್ರೆ ಮೊದಲು ಅವನ ಶಕ್ತಿಗಳನ್ನು ತಿಳ್ಕೊಬೇಕು. ಇಲ್ಲಾಂದರೆ ಭಗವಂತ ಗೋವರ್ಧನ ಗಿರಿಯನ್ನು ಎತ್ತಿದ್ದ ಅಂಥೇಳಿ ಅವನ ಶಕ್ತಿಗಳ ಬಗ್ಗೆ ಅರಿವಿರಲಿಲ್ಲ ಅಂದರೆ ಇದೊಂದು ದಂತಕತೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಮೊದಲನೇ ಭಗವತ್ ಸಾಕ್ಷಾತ್ಕಾರದ ಮೊದಲನೇ ಹೆಜ್ಜೆ ಏನು, ಅವನ ಶಕ್ತಿಗಳನ್ನು ತಿಳ್ಕೊಳ್ಳೋದು. ಮೊದಲು ಅದನ್ನು ತಿಳ್ಕೊಬೇಕು. ಆಮೇಲೆ ಭಗವಂತನ ಲೀಲೆಗಳನ್ನು, ಎಲ್ರಿಗೂ ಲೀಲೆಗಳನ್ನು, ಕಥೆಗಳನ್ನು ಕೇಳೋ ಇಚ್ಛೆ ಇರುತ್ತೆ. ಆದರೆ ಭಗವದ್ಗೀತೆಯಲ್ಲಿ ಲೀಲೆಗಳ ವರ್ಣನೆ ಆಗಿಲ್ಲ, ಅವನ ಶಕ್ತಿಗಳ ಬಗ್ಗೆ, ಭಗವಂತನ ಸ್ಥಾನ ಮಾನ ಏನು ಮೊದಲು ಅದನ್ನು ತಿಳ್ಕೊಂಡಾಗ ಆಮೇಲೆ ಭಗವದ್ಗೀತೆಯ ಲೀಲೆಗಳನ್ನು. ಸೊ ಈ ಜ್ಞಾನ ಕಡಿಮೆ ಈಗಿನ ಜನರಿಗೆ. ಯಾಕಂದರೆ ಈಗ ಎಲ್ಲರೂ ಶಾಸ್ತ್ರಜ್ಞಾನ ಕಡಿಮೆ ಈಗ ಜನರಿಗೆ. ಸೊ ಈ ಥರ ನಾವು ಭಗವಂತ ಏನು, ಅವನ ಕಣ್ಣಿನಿಂದಲೇ ತಿನ್ಬೋದು. ಅವನಿಗೆ ಬಾಯಿಂದ ತಿನ್ನಬೇಕು ಅಂಥೇಳಿ ಅವಶ್ಯಕತೆ ಇಲ್ಲ, ಕೈಯಿಂದ ತೊಗೊಂಡು ಬಾಯಿನಲ್ಲಿ ತಿನ್ನುವ ಅವಶ್ಯಕತೆ ಇಲ್ಲ, ಕಣ್ಣಿನಿಂದನೇ ತಿನ್ಬೋದು.
ಯಾಕಂದರೆ ಭಗವಂತನ ಎಲ್ಲ ಅಂಗಗಳು ಬೇರೆ ಅಂಗಗಳ ಕಾರ್ಯಗಳನ್ನು ಮಾಡುವ ಶಕ್ತಿ ಇದೆ. ಅಂಗಾಣಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದ ಮಾದಿಪುರುಷಂ ತಮಹಂ ಭಜಾಮಿ. ಸೊ ಬ್ರಹ್ಮದೇವರು ಹೇಳಿದ್ದು ಶ್ಲೋಕ ಇದು. ಬ್ರಹ್ಮ ಸಂಹಿತೆ ಅಂಥೇಳಿ ಒಂದು ಗ್ರಂಥ ಇದೆ, ಅದರಲ್ಲಿ ಏನು ಅಂಗಾಣಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ, ಪ್ರತಿಯೊಂದು ಅಂಗನೂ ಬೇರೆ ಅಂಗಗಳ ವೃತ್ತಿ ಅಂದರೆ ಕಾರ್ಯಗಳನ್ನು, ಕೆಲಸವನ್ನು ಮಾಡುವಷ್ಟು ಶಕ್ತಿ ಇರುತ್ತೆ. ಬರೀ ಮನಸ್ಸಿನಲ್ಲೇ ಸೃಷ್ಟಿ ಆಗ್ಬೇಕಂತ ಹೇಳಿ ಇಚ್ಛೆ ಪಟ್ಬಿಟ್ರೆ ಏನಾಗ್ಬಿಡುತ್ತೆ, ಸೃಷ್ಟಿ ಆಗಿಬಿಡುತ್ತೆ. ನಾವು ಬರೀ ಮನಸ್ಸಿನಲ್ಲಿ ಇಚ್ಛೆ ಮಾಡಿದರೆ ಏನಾರು ಆಗುತ್ತಾ? ನಾವು ಮನಸ್ಸಿನಲ್ಲಿ ವಿಚಾರ ಮಾಡಬೇಕು, ಆಮೇಲೆ ಅದನ್ನು ಹೇಗೆ ಮಾಡ್ಬೇಕಂಥೇಳಿ ಸ್ವಲ್ಪ ಬುದ್ಧಿ ಉಪಯೋಗ ಮಾಡಬೇಕು, ಆಮೇಲೆ ನಾವು ಶಕ್ತಿ ಹಾಕಿ ಬಲ ಉಪಯೋಗ ಮಾಡಿ ನಾವು ಆ ಕಾರ್ಯವನ್ನು ಮಾಡಬೇಕು. ಕಾರ್ಯವನ್ನು ಮಾಡಿದಾಗೂ ನಮಗೆ ಫಲ ಸಿಗಬೇಕಂತೇಳಿ ಅವಶ್ಯಕತೆ ಇಲ್ಲ. ನಮ್ಮ ಕರ್ಮಾನುಸಾರವಾಗಿ ನಮಗೆ ಫಲ ಸಿಗುತ್ತೆ. ಸಿಗದೇ ಇರ್ಬೋದು, ಸಿಗ್ಬೋದು. ಅವಶ್ಯಕತೆ ಇಲ್ಲ ನಾನು ಇಷ್ಟು ಮಾಡಿದ್ನಪ್ಪ ನನಗೆ ಯಾಕೆ ಸಿಗಲಿಲ್ಲ ಅಂಥೇಳಿ ಅವಶ್ಯಕತೆ ಇಲ್ಲ. ಯಾಕಂದರೆ ಕರ್ಮ ನಿಯಮ, ಷಷ್ಠಿಯ ನಿಯಮಗಳು ಬೇರೆ ಇದೆ. ಅದು ನಮ್ಮ ಇಚ್ಛೆ ಅನುಸಾರ ನಡೆಯಲ್ಲ. ನಾವು ಇಚ್ಛೆ ಪಟ್ಟರೆ, ಆಸೆ ಪಟ್ಟರೆ ನಮ್ಮ ಸಿಗ್ಬೇಕಂತ ಹೇಳಿ ಇಲ್ಲ ಅಲ್ಲ. ಹಾಗಿದ್ರೆ ಈ ಸೃಷ್ಟಿನೇ ನಡೀತಿರಲಿಲ್ಲ, ಹೌದಲ್ಲ? ಸೃಷ್ಟಿ ನಡೀತೈತಾ? ಎಲ್ಲರೂ ಆಸೆ ಪಟ್ಟದ್ದನ್ನೆಲ್ಲ ಸಿಕ್ಬಿಟ್ಟಿದ್ರೆ ಎಲ್ಲ ಸೃಷ್ಟಿ ನಡೀತೈತಾ? ಸೃಷ್ಟಿ ನಡೆಯಲ್ಲ. ತಿಳಿತಾ ನಾನು ಏನು ಹೇಳ್ತಾ ಇದ್ದೀನಿ ಅಂಥೇಳಿ? ಇದ್ರ ಹಿಂದೆ ತುಂಬ ತತ್ವಜ್ಞಾನ ಇದೆ. ನಾವು ಆಸೆ ಪಟ್ಟದ್ದನ್ನು ಎಲ್ರಿಗೂ ದೊರೆತಿದ್ರೆ ಈ ಸೃಷ್ಟಿ ನಡೀತಿರ್ಲಿಲ್ಲ, ಹೌದಲ್ಲ? ಒಬ್ಬ ಯಾರೋ ಒಸಾಮ ಬಿನ್ ಲಾಡೆನ್ ಅವನ ಇಚ್ಛೆ ಏನಿರ್ತಿತ್ತು, ಎಲ್ಲರೂ ನಾಶ ಆಗಿಬಿಡ್ಬೇಕಂದ್ರೆ, ಹೌದಲ್ಲ? ಈ ಸೃಷ್ಟಿ ನಡಿಬೇಕಂದ್ರೆ ಎಲ್ಲರ ಆಸೆ ಪೂರೈಸಬಾರ್ದು. ನಾಶ ಹಾಕಂಗೆ, ಇಲ್ಲಾಂದರೆ ಸೃಷ್ಟಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ. ನೀವು ಇದು ತುಂಬ ಇದರಲ್ಲಿ ಆಳವಾದ ಜ್ಞಾನ ಇದೆ ಇದು. ಸೊ ಆದರೆ ನಾವು ಏನೋ ಇಚ್ಛೆ ಪಡ್ತೀವಿ, ಎಲ್ಲ ನನ್ನ ಆಸೆಗಳು ಪೂರ್ತಿ ಆಗಬೇಕು ಅಂಥೇಳಿ ಇಚ್ಛೆ ಪಡ್ತೀವಿ ನಾವು. ಭಗವಂತನಿಗೆ ಶಾಪ ಕೊಡೋದು, ಯಾಕೆ ಇವನು ಹೀಗೆ ಮಾಡಿದಪ್ಪ ಅಂತೇಳಿ. ಹೌದಲ್ಲ? ಸೊ ಹೀಗೆ ಸೊ ಭಗವಂತ ಬರೀ ದೃಷ್ಟಿಯಿಂದನೇ ನೈವೇದ್ಯ. ಸೊ ಅವರು ಭಕ್ತಿವಿನೋದ್ ಠಾಕೂರ್ ಅವರು ಏನು ಈ ಮಾವಿನ ಹಣ್ಣು ತೊಗೊಂಡು ಬಂದಿದ್ದರು. ಸೊ ಈ ಸಣ್ಣ ಬಾಲಕ ಮಾವಿನ ಹಣ್ಣು ನೈವೇದ್ಯ ಮಾಡಿರಲಿಲ್ಲ, ಹಾಗೆ ತಿಂದ್ಬಿಟ್ಟ. ಆವಾಗ ಭಕ್ತಿವಿನೋದ್ ಠಾಕೂರ್ ಅವ್ರಿಗೆ ಚೆನ್ನಾಗಿ ಬೈತಾರೆ. ಸೊ ಆವಾಗ ಅವರೇನು ಒಂದು ಪ್ರತಿಜ್ಞೆ ಮಾಡ್ತಾರೆ, ನಾನು ಜೀವನ ಪರ್ಯಂತ ಈ ಮಾವಿನ ಹಣ್ಣು ಮುಟ್ಟಲ್ಲ ಅಂಥೇಳಿ. ಸೊ ಅವ್ರ ಜೀವನ ಪರ್ಯಂತ ಏನು ಒಂದು ಮಾವಿನ ಹಣ್ಣು ಮುಟ್ಟಲ್ಲ, ಅಷ್ಟು ದೃಢತೆ ಇತ್ತು ಅವರಲ್ಲಿ. ಮತ್ತು ಅವರು ಜೀವನ ಪರ್ಯಂತ ಬ್ರಹ್ಮಚಾರಿಯಾಗೇ ಉಳಿದ್ರು. ಬೃಹದ್ವ್ರತ ಬ್ರಹ್ಮಚಾರಿ. ಅವರಿಗೆ ನೈಷ್ಠಿಕ ಬ್ರಹ್ಮಚಾರಿ ಅಂತ ಹೇಳ್ತಾರೆ, ನೈಷ್ಠಿಕ ಬ್ರಹ್ಮಚಾರಿ. ಸೊ ಮತ್ತು ಅವರು ಶ್ರುತಿಧರ ಅಂದರೆ ಒಂದು ಬಾರಿ ಕೇಳಿದರೆ ಅದು ಯಾವಾಗಲೂ ಸ್ಮರಣೆಯಲ್ಲಿರುತ್ತೆ, ಯಾವಾಗಲೂ ನೆನಪಿರುತ್ತೆ. ಅಥವಾ ಒಂದು ಬಾರಿ ಏನೋ ಓದಿದರೆ ಸೊ ಯಾವಾಗಲೂ ಇರುತ್ತೆ. ಶಾಸ್ತ್ರ ಅವರಲ್ಲಿ ಎಷ್ಟು ಶಾಸ್ತ್ರ ಜ್ಞಾನ ಅಂದರೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಲಿವಿಂಗ್ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿ ಹೇಳ್ತಾರೆ. ನಮ್ಮ ಗುರು ಮಹಾರಾಜ್ ಯಾರಿದ್ರು, ಅವರು ಲಿವಿಂಗ್ ಎನ್ಸೈಕ್ಲೋಪೀಡಿಯಾ ಅಂದ್ರೇನು? ಎನ್ಸೈಕ್ಲೋಪೀಡಿಯಾ ಅಂದರೆ ಗೊತ್ತಲ್ಲ, ಅವು ಎಷ್ಟೋ ಗ್ರಂಥಗಳಿರುತ್ತಲ್ಲ. ಸೊ ಆ ವ್ಯಕ್ತಿಯಲ್ಲಿ ಆ ಎಲ್ಲ ಗ್ರಂಥಗಳಿತ್ತು, ಎಲ್ಲ ವೇದ ಜ್ಞಾನ ಎಲ್ಲ ಇತ್ತು. ಸೊ ಎಲ್ಲ ಶ್ಲೋಕಗಳು ಅವರಿಗೆ ಗೊತ್ತಿತ್ತು. ಸೊ ಮತ್ತು ಅವರು 64 ಮಠಗಳನ್ನು ಸ್ಥಾಪನೆ ಮಾಡಿದರು. ಎಲ್ಲ ಭಾರತದ ಭಾರತ ಅವಾಗೆಲ್ಲ, ಈಗ ಭಾರತ ಅಂದರೆ ಚಿಕ್ಕದಾಗಿದೆ, ಸ್ವಲ್ಪ ಕಡಿಮೆ ಚಿಕ್ಕದಾಗಿಬಿಡುತ್ತೆ. ಮೊದಲು ಬಾಂಗ್ಲಾದೇಶು, ಬರ್ಮಾ ಎಲ್ಲ ಒಂದೇ ಕೂಡಿತ್ತಲ್ಲ. ಸೊ ಆ ಟೈಮ್ನಲ್ಲಿ ಸೊ ಅವರು ಎಲ್ಲ ಕಡೆ ಏನು ಮಾಡಿದರು, 64 ದೊಡ್ಡ ಎಲ್ಲ ಪಟ್ಟಣಗಳಲ್ಲಿ ಎಲ್ಲ 64 ಮಠಗಳನ್ನು ಕಟ್ಟಿದರು. ಗೌಡಿಯ ಮಠ ಅಂತ ಹೇಳ್ತಾರೆ ಅದಕ್ಕೆ. ಸೊ ಎಷ್ಟೋ ಗ್ರಂಥಗಳನ್ನು ನಡೆಸಿದರು ಅವರು. ಮತ್ತು ಪತ್ರಿಕೆಗಳನ್ನು 5-6 ಪತ್ರಿಕೆಗಳನ್ನು ನಡೆಸ್ತಾಯಿದ್ರು.
ಒಂದು ದಿನಪತ್ರಿಕೆಯನ್ನು ನಡೆಸ್ತಾ ಇದ್ರು. ದಿನಪತ್ರಿಕೆ ಅಂದರೆ ಈ ಪೊಲಿಟಿಕಲ್ ನ್ಯೂಸ್ ಅಲ್ಲ. ಮೋದಿ ಏನು ಮಾಡಿದ, ಅಡ್ವಾಣಿ ಏನು ಮಾಡಿದ, ರಾಹುಲ್ ಗಾಂಧಿ ಏನು ಮಾಡಿದ, ಆ ಥರ ಅಲ್ಲ. ಆಧ್ಯಾತ್ಮಿಕ ಪತ್ರಿಕೆ, ದಿನಪತ್ರಿಕೆ. ಆವಾಗ ಶಿಶಿರ್ ಕುಮಾರ್ ಘೋಷ್ ಅಂಥೇಳಿ ಒಬ್ಬರು ಕಲ್ಕತ್ತಾದವರು, ಅವರು ಅಮೃತ್ ಬಜಾರ್ ಪತ್ರಿಕಾ ಅಂಥೇಳಿ ನಡೆಸ್ತಾಯಿದ್ರು ಅವರು. ಸೊ ಆ ಬ್ರಿಟಿಷ್ ಟೈಮ್ನಲ್ಲಿ ಇವರೆಲ್ಲ ಪ್ರಸಿದ್ಧ ವ್ಯಕ್ತಿಗಳು, ನಮಗೆ ಗೊತ್ತಿಲ್ಲ ಈಗ. ಸೊ ಅವರು ಏನು ಹೇಳಿದರು, ಇವ್ರಿಗೆ ಪ್ರಶ್ನೆ ಕೇಳಿದರು ಬಂದು, ನೀವು ದಿನಪತ್ರಿಕೆ ಎಷ್ಟೋ ಪತ್ರಿಕೆಗಳನ್ನು ನಡೆಸ್ತಾ ಇದ್ದಾರೆ, ಮಾಸಿಕ ಮತ್ತು 15 ದಿನಕ್ಕೊಂದು ಬರೋದು. ಸೊ ಇದು ನದಿಯ ಪ್ರಕಾಶ್ ಅಂಥೇಳಿ ಒಂದು ದಿನಪತ್ರಿಕೆಯನ್ನು ನಡೆಸ್ತಾ ಇದ್ದರು. ಆವಾಗ ಪ್ರಶ್ನೆ ಕೇಳಿದಾಗ, ನೀವು ಇಷ್ಟೊಂದು ಏನು ಸಂದೇಶ, ಎಷ್ಟು ಸಮಾಚಾರ ಸಂದೇಶ ಎಲ್ಲಿದೆ ನಿಮಗೆ ದಿನಪತ್ರಿಕೆ ನಡೆಸಲಿಕ್ಕೆ ಅಂಥೇಳಿ ಕೇಳಿದರು. ಆವಾಗ ಅವ್ರು ಏನು ಹೇಳಿದ್ರು ಗೊತ್ತಾ, ಈ ಭೌತಿಕ ಜಗತ್ತೇನಿದೆ ಅಲ್ಲ, ಈ ಆಧ್ಯಾತ್ಮಿಕ ಲೋಕದ 1/4 ಭಾಗ ಇದು, 1/4 ಅಂತ ಹೇಳ್ತೀವಲ್ಲ ನಾವು, ಭಗವದ್ಗೀತೆಯಲ್ಲಿ ಹೇಳಿದೆ 10ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ವರ್ಣನೆ ಆಗುತ್ತೆ. ಏಕಾಂಶೇನ ಸ್ಥಿತೋ ಜಗತ್, ಏಕಪಾದ ವಿಭೂತಿ ಅಂತ ಹೇಳಲಾಗಿದೆ. ಈ ಭೌತಿಕ ಜಗತ್ತು ಅಂದರೆ ಪೂರಾ ಆಧ್ಯಾತ್ಮಿಕ ಜಗತ್ತನ್ನು ನಾವು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಧಾಮ ಏನಿದೆ ಅಲ್ಲ, ಅದನ್ನು ಅಳಿಲಿಕ್ಕೆ ಸಾಧ್ಯ. ಆದರೂ ನಮಗೆ ಒಂದು ಸ್ವಲ್ಪ ತಿಳಿಸ್ಕೊಡಲಿಕ್ಕೆ ಈ ಥರ ವರ್ಣನೆ ಆಗಿದೆ ವೇದಶಾಸ್ತ್ರಗಳಲ್ಲಿ. ಸೊ ಅದರೊಳಗಿನ ಒಂದು ಭಾಗ, 4 ಭಾಗ ಆಧ್ಯಾತ್ಮಿಕ ಜಗತ್ತಿನ ಒಂದು ಭಾಗ ಏನು ಭೌತಿಕ ಜಗತ್ತು. ಇದು ಈ ಭೌತಿಕ ಜಗತ್ತು. ಈ ಭೌತಿಕ ಜಗತ್ತಿನಲ್ಲಿ ಎಷ್ಟು ಬ್ರಹ್ಮಾಂಡಗಳಿದೆ. ಈಗ ನಾವು ಒಂದು ಸಾಸಿವೆ ಕಾಳುಗಳಿರುತ್ತಲ್ಲ, ಒಂದು ಚೀಲದಲ್ಲಿ ಸಾಸಿವೆ ಕಾಳುಗಳನ್ನು ಹಾಕಿದಾಗ ಎಷ್ಟು ಸಾಸಿವೆ ಕಾಳುಗಳಿದೆ ಅಂಥೇಳಿ ನಾವು ಎಣಿಸ್ಲಿಕ್ಕಾಗತ್ತಾ? ಇಲ್ಲ. ಅಷ್ಟು ಬ್ರಹ್ಮಾಂಡಗಳಿದೆ. ಸೊ ಇದು ಮತ್ತು ಬೇರೆ ಬೇರೆ ಅಳತೆಯ ಬೇರೆ ಬೇರೆ ಸೈಜಿನ ಬ್ರಹ್ಮಾಂಡಗಳಿರುತ್ತೆ. ಮತ್ತು ಬೇರೆ ಬೇರೆ, ಈಗ ನಾವು ಚತುರ್ಮುಖ ಬ್ರಹ್ಮ ಅಂತ ಹೇಳ್ತೀವಲ್ಲ, ಈ ಬ್ರಹ್ಮಾಂಡದ ನಾಯಕ ಯಾರು? ಚತುರ್ಮುಖ ಬ್ರಹ್ಮ. ಆದರೆ ಎಷ್ಟೋ 8 ಮುಖ 16 ಮುಖ ಬೇರೆ ಬೇರೆ ಬ್ರಹ್ಮಗಳಿರುತ್ತೆ, ಬ್ರಹ್ಮದೇವರು ಇರ್ತಾರೆ. ಅವರ ಅನುಸಾರವಾಗಿ ಆ ಬ್ರಹ್ಮಾಂಡನೂ ಅದೇ ಥರ ದೊಡ್ಡದಿರುತ್ತೆ. ಸೊ ಇವೆಲ್ಲ ಒಂಥರ ಸಾಸಿವೆ ಕಾಳು ಥರ ಇವು. ಅಥವಾ ಸಮುದ್ರದ ಅಲೆಗಳಲ್ಲಿ ಎಷ್ಟು ಇವು ಗುಳ್ಳೆ ಅಂತೀವಲ್ಲ ನಾವು, ಬಬಲ್ಸ್ ಎಷ್ಟು ಬಬಲ್ಸ್ ಬರ್ತಾಯಿದೆ, ನಿರಂತರ ಬರ್ತಾ ಇರುತ್ತಲ್ಲ. ಸೊ ಆ ಥರ ಅಷ್ಟು ಬ್ರಹ್ಮಾಂಡಗಳಿದೆ ಈ ಭೌತಿಕ ಆಕಾಶದಲ್ಲಿ. ಸೊ ಆ ಬ್ರಹ್ಮಾಂಡದಲ್ಲಿ ನಮ್ಮದೊಂದು ಸಣ್ಣದ ಚಿಕ್ಕ ಬ್ರಹ್ಮಾಂಡ. ಈ ಚಿಕ್ಕ ಬ್ರಹ್ಮಾಂಡದಲ್ಲಿ ಏನು 14 ಲೋಕಗಳಿರುತ್ತೆ. ಭೂಲೋಕ, ಭೂವರ್ಲೋಕ, ಸ್ವರ್ಗಲೋಕ, ಜನಲೋಕ, ತಪೋಲೋಕ, ಮಹರ್ಲೋಕ ಮತ್ತು ಸತ್ಯಲೋಕ ಅಂಥೇಳಿ ಮೇಲೆ 7 ಲೋಕಗಳು. ಕೆಳಗಡೆ ಅತಲ, ವಿತಲ, ರಸಾತಲ, ಪಾತಾಲ, ಥಲಾತಲ, ಮಹಾತಲ ಅಂಥೇಳಿ ಕೆಳಗಿನ ಲೋಕಗಳು. ಸೊ ಈ ಥರ 14 ಲೋಕಗಳಿರುತ್ತೆ. ಈ 14 ಲೋಕಗಳಲ್ಲಿ ಮತ್ತು ಈ ಭೂಲೋಕ ಏನಿದೆ ಅಲ್ಲ, ಆ ಭೂಲೋಕದಲ್ಲಿ ಈ ಪೃಥ್ವಿ, ನಮ್ಮ ವಿಶ್ವ ಏನಿದೆ ಅಲ್ಲ, ಅದು ಒಂದು. ಇದಕ್ಕೆ ಭಾರತ ವರ್ಷ ಅಂತ ಹೇಳ್ತಾರೆ. ಅದು ತುಂಬ ದೊಡ್ಡ ವಿಷಯ. ಅದು ವೈದಿಕ ಭೂಗೋಳ. ಈಗಲೂ ಸ್ಕೂಲು ಕಾಲೇಜಿನಲ್ಲಿ ಭೂಗೋಳ ಕಳಿಸ್ತಾರೆ, ಅವ್ರಿಗೆ ಅಷ್ಟು ಗೊತ್ತಿಲ್ಲ. ಈ ಎಲ್ಲ ನಮ್ಮ ವೈದಿಕ ಗ್ರಂಥಗಳಲ್ಲಿ ಈ ಎಲ್ಲ ಭೂಗೋಳ, ಖಗೋಳ ಜ್ಞಾನ, ಕಾಸ್ಮಾಲಜಿ ಅಂತ ಹೇಳ್ತೀವಲ್ಲ ನಾವು, ಅದೆಲ್ಲ ತುಂಬ ವರ್ಣನೆಯಾಗಿದೆ. ಸೊ ಈ ವಿಶ್ವ ಒಂದು, ಆ ವಿಶ್ವದಲ್ಲಿ 7 ಖಂಡಗಳಿದೆ. ಆ 7 ಖಂಡಗಳಲ್ಲಿ ಭಾರತ ಒಂದು ದೇಶ. ಆ ಭಾರತದಲ್ಲಿ ಎಷ್ಟೋ ರಾಜ್ಯಗಳಿದೆ. ಆ ರಾಜ್ಯಗಳಲ್ಲಿ ಎಷ್ಟೋ ಪಟ್ಟಣಗಳಲ್ಲಿದೆ. ಕಲ್ಕತ್ತಾ ಒಂದು ಪಟ್ಟಣ. ಆ ಕಲ್ಕತ್ತಾ ಬಗ್ಗೆ ಪ್ರತಿದಿನ ಕಲ್ಕತ್ತಾದಲ್ಲಿ 10-12 ಸಮಾಚಾರ ಪತ್ರಿಕೆಗಳು ಏನು ಮಾಡ್ತಾರೆ, ಪ್ರಿಂಟ್ ಮಾಡ್ತಾರೆ. ಹೌದಲ್ಲ, ಕಲ್ಕತ್ತಾ ಬಗ್ಗೆನೇ ವರ್ಣನೆ ಮಾಡಲಿಕ್ಕೆ. ಅಥವಾ ಕಲ್ಕತ್ತಾದಿಂದ 10-12 ಪತ್ರಿಕೆಗಳು ದಿನಪತ್ರಿಕೆಗಳು ಪ್ರಿಂಟ್ ಆಗ್ತವೆ. ಈಗೂ ಇದಾವಲ್ಲ, ಇಂಡಿಯಾ ಟುಡೇ, ಡೆಕ್ಕನ್ ಹೆರಾಲ್ಡು, ಕರ್ನಾಟಕದಲ್ಲಿ ವಿಜಯವಾಣಿ, ಪ್ರಜಾವಾಣಿ,
ಆ ವಾಣಿ ಈ ವಾಣಿ ಅಂಥೇಳಿ ಸುಮ್ಮನೆ ಏನೇನೋ ಬರೆಯೋದು. ಈ ಎಲ್ಲ ಪತ್ರಿಕೆಗಳಲ್ಲಿ ಏನೋ ಎಲ್ಲ ಸುಳ್ಳನೇ ಜಾಸ್ತಿ. ಒಂದು ಉದಾಹರಣೆ ಏನು, ಕೊರೋನಾ. ಎಷ್ಟು ಕೊರೋನಾದಿಂದ ಎಷ್ಟು ಜನ ಸತ್ರು, ಎಲ್ಲ ಸುಳ್ಳು ಸಂಖ್ಯೆ ಅದೆಲ್ಲ. ಬರೀ ಜನರನ್ನು ಹೆದರಿಸೋದು, ಅದನ್ನು ಬಿಸ್ನೆಸ್ ಮಾಡ್ಕೊಳ್ಳೋದು, ದುಡ್ಡು ಮಾಡೋದು ಅದರಿಂದ. ಸೊ ಇದಕ್ಕೆ ಒಂದು ವಿಷಯ, ಒಂದು ದೊಡ್ಡ ವಿಷಯ ಅದೊಂದೇ. ಕೋವಿಡ್-19 ಆಧುನಿಕ ಮಾನವನ ವೈಫಲ್ಯ, ಮಾನವೀಯ ವೈಫಲ್ಯ ಅಂತ ಹೇಳ್ಬೋದು. ಮಾನವೀಯ ವೈಫಲ್ಯ. ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಏನು ಮಾಡೋದು, ಅದನ್ನು ಅಡ್ವಾಂಟೇಜ್ ತಗೊಳ್ಳೋದು, ದುಡ್ಡು ಮಾಡಲಿಕ್ಕೆ. ಈಗ ನೋಡಿ, ಕೊರೋನಾ ಬಂದ ನಂತರ ಎಲ್ಲ ಆಹಾರ ಪದಾರ್ಥಗಳ ಏನು ಬೆಲೆ ಹೆಚ್ಚಿಗೆ ಆಗಿಬಿಡ್ತಾವೆ, ಹೆಚ್ಚಿಗೆ ಮಾಡಿಬಿಟ್ರು ಅವರು. ಸೊ ಈ ಥರ. ಮತ್ತು ಆಸ್ಪತ್ರೆಯವರು ದುಡ್ಡು ಮಾಡೋದು, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಅವರು ದುಡ್ಡು ಮಾಡೋದು, ಈ ಥರ. ಇದು ಮಾನವೀಯ ವೈಫಲ್ಯ. ಇದು ಕಷ್ಟ ಸಮಯದಲ್ಲಿ ಏನೋ ಎಲ್ಲರೂ ಸಹಾಯ ಮಾಡಬೇಕಲ್ಲ ಒಬ್ಬರಿಗೊಬ್ಬರು. ಆದರೆ ಈ ಥರ ಅಲ್ಲ. ಯಾಕಂದರೆ ಸಮಾಜದಲ್ಲಿ ಧರ್ಮ ಇರಲಿಲ್ಲ ಅಂದರೆ ಈ ಥರ ಸಮಸ್ಯೆಗಳಾಗುತ್ತೆ. ಧರ್ಮ ಇರಲಿಲ್ಲ ಅಂದರೆ ಭೌತಿಕ ಸಮಾಜ, ಶಾಂತಿ, ಸೌಹಾರ್ದತೆ, ಭೌತಿಕ ಸುಖವೂ ಸಿಗಲ್ಲ. ಮುಕ್ತಿಯಂತೂ ದೂರ ಹೋಯಿತು. ಸೊ ಅದಕ್ಕೋಸ್ಕರ ಸಮಾಜವನ್ನು ವರ್ಣಾಶ್ರಮ ಧರ್ಮ ಅಂದರೆ ವರ್ಣಾಶ್ರಮ ಧರ್ಮ. ಅದು ವರ್ಣ ವ್ಯವಸ್ಥೆ ಬಗ್ಗೆ ತುಂಬ ಎಲ್ಲ ತಪ್ಪು ತಿಳೋಕೆ. ಆ ಥರ ಏನು ಮಾಡಬೇಕು, ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕು. ಅದು ಭಗವಂತ ಕೊಟ್ಟ ಅದು ವ್ಯವಸ್ಥೆ ಅದು. ಯಾಕಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಸ್ವಯಂ ಹೇಳಿದ್ದು, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ ಅಂತ. ಸೊ ಈ ಥರ ನಾವು ನೋಡ್ತೀವಿ. ಸೊ ಸರಸ್ವತಿ ಠಾಕೂರು ಈ ಥರ ಕಲ್ಕತ್ತಾದಿಂದ 10-12 ಪತ್ರಿಕೆಗಳ ಪ್ರತಿದಿನ ಪ್ರಿಂಟ್ ಆಗುತ್ತೆ. ನಾನು ಆಧ್ಯಾತ್ಮಿಕ ಜಗತ್ತಿನ ಸಂದೇಶವನ್ನು ನಾನು ಕೊಡ್ತಾಯಿದ್ದೀನಿ, ಎಷ್ಟು ನಾವು ಪತ್ರಿಕೆಗಳನ್ನು ಪಬ್ಲಿಷ್ ಮಾಡ್ಬೋದು ಅಂತ ಹೇಳಿದರು. ಸೊ ಅವರು ಅದನ್ನು ಕೇಳಿದವ್ರಿಗೆ ತುಂಬ ಆಶ್ಚರ್ಯ ಆಯಿತು. ಗೊತ್ತಾಯ್ತಲ್ಲ, ಆಧ್ಯಾತ್ಮಿಕ ಲೋಕ ಏನು, ಈ ಭೌತಿಕ ಲೋಕ ಏನು, ಒಂದು 4 ಭಾಗ ಅದು ಇಲ್ಲಿ ವಿಶೇಷವಾಗಿ ಇಲ್ಲಿ ನೋಡಿದರೆ, ಇಫ್ ನೋ ಒನ್ ಈಸ್ ದೇರ್ ಜಸ್ಟ್ ಡೋಂಟ್ ಬಾದರ್. ಸೊ ಈ ಥರ ನಾವು ನೋಡ್ತೀವಿ. ಸೊ ಅವರದ್ದು ಇಷ್ಟು ದಿನಪತ್ರಿಕೆಗಳನ್ನು ನಡೆಸ್ತಾಯಿದ್ರು, ತುಂಬ ಪ್ರಚಾರ ಮಾಡಿದರು. ಅವರು ವಿಶೇಷತೆ ಅಂದರೆ ತುಂಬ ಬಲಪೂರ್ವಕವಾಗಿ ಪ್ರಚಾರ ಮಾಡಿದರು. ಅವರು ಸ್ಟ್ರಾಂಗ್ ಪ್ರೀಚಿಂಗ್ ಅಂತ ಹೇಳ್ತಾರಲ್ಲ, ಫೋರ್ಸ್ಫುಲ್ ಪ್ರೀಚಿಂಗ್, ತುಂಬ ಖಡಕ್ಕಾಗಿ ಪ್ರಚಾರ ಮಾಡಿದರು ಅವರು. ಸೊ ಅವರ ಶಬ್ದಗಳನ್ನು, ಯಾಕಂದರೆ ಭಗವದ್ಗೀತೆಯಲ್ಲಿನೂ ನೋಡಿದರೆ, ಭಗವದ್ಗೀತೆಯಲ್ಲಿ ಕೃಷ್ಣ ತುಂಬ ಖಡಕ್ಕಾಗಿ ಪ್ರಚಾರ ಮಾಡ್ತಾರೆ. ಮೂಢ ಅಂಥೇಳಿ ಶಬ್ದ ಉಪಯೋಗ ಮಾಡೋದು. ಮೂರ್ಖ ಏನಂತ ಹೇಳೋದು, ಅಪ್ಪಟ ಮೂರ್ಖ ಅಂಥೇಳಿ. ಸೊ ಮೂಢ, ವಿಮೂಢ, ನರಾಧಮ, ಈ ಥರ ಎಲ್ಲ ಶಬ್ದಗಳನ್ನು ಭಗವದ್ಗೀತೆಯಲ್ಲಿ ಭಗವಂತ ಉಪಯೋಗ ಮಾಡಿದರು. ಸೊ ಇನ್ನು ಕೃಷ್ಣ ಶ್ರೀಮದ್ ಭಾಗವತ ಪುರಾಣ ಅಂತ ಹೇಳಿದೆ, ಭಾಗವತ ಅಂತೇಳಿ ಶ್ರೀಮದ್ ಭಾಗವತ, ಅದರಲ್ಲಿ ಕೃಷ್ಣ ಉದ್ಧವನಿಗೆ ಹೇಳಿದ್ದು ಸಾಧು ಅಂದರೆ ಯಾರು ಅಂಥೇಳಿ ವರ್ಣನೆ ಮಾಡ್ತಾರೆ. ತಥೋ ದುಸ್ಸಂಗ ಮುತ್ಸಜ್ಜ ಸತ್ಸು ಸಜ್ಜೇತ ಬುದ್ಧಿಮಾನ್ ಸಂತ ಏವಾಸ್ಯ ಚಿಂದಂತಿ ಮನೋವ್ಯಾಸಂಗ ಮುಕ್ತಿಭೀಹಿ ಅಂಥೇಳಿ. ಈ ಶ್ಲೋಕದಲ್ಲಿ ಭಗವಂತ ಕೃಷ್ಣನೇ ಉದ್ಧವನಿಗೆ ಸಾಧು ಶಬ್ದದ ಅರ್ಥ ಹೇಳ್ತಾನೆ. ಸಾಧು ಅಂದರೆ ಯಾರು, ಸಂತ ಅಂದರೆ ಯಾರು ಅಂತ. ಮೊದಲೇನು ಹೇಳ್ತಾನೆ ಕೃಷ್ಣ, ತಥೋ ದುಸ್ಸಂಗ ಮುತ್ಸಜ್ಜ, ಎಲ್ಲ ದುಸ್ಸಂಗವನ್ನು ಬಿಟ್ಟುಬಿಡು. ಬುದ್ಧಿವಂತ ವ್ಯಕ್ತಿ ಏನು ಮಾಡ್ತಾನಂದರೆ ಎಲ್ಲ ದುಸ್ಸಂಗವನ್ನು ಬಿಟ್ಟು ಸತ್ಸಂಗದಲ್ಲಿ ಬರ್ತಾನೆ, ಅಥವಾ ಸತ್ಸಂಗ ಮಾಡ್ತಾನೆ. ಅವನೆಲ್ಲ ಮಿತ್ರ ಯಾರು, ಒಳ್ಳೆಯ ಜನರ ಜೊತೆ ಮಿತ್ರತೆಯನ್ನು ಮಾಡೋದು. ಅವನು ಬುದ್ಧಿವಂತ ವ್ಯಕ್ತಿ. ಸತ್ಸು ಸಜ್ಜೇತ ಬುದ್ಧಿಮಾನ್ ಸಂತ ಏವಾಸ್ಯ ಚಿಂದಂತಿ. ಸಾಧು ಸಂತ ಅಂದರೆ ಯಾರು, ನಾವು ಸತ್ಸಂಗ ಅಂದರೆ ಏನು,
ಯಾರು ಸಂತರು ಇರ್ತಾರಲ್ಲ ಅವರ ಸಾಧು ಮತ್ತು ಸಂತರು ಇರ್ತಾರಲ್ಲ ಅವರ ಸಂಘ ಮಾಡೋದು, ಅದಕ್ಕೆ ಸತ್ಸಂಗ ಅಂತ ಹೇಳ್ತಾರೆ. ಸಾಧು ಅಂದರೆ ಯಾರು ಅಂಥೇಳಿ, ಸಂತ ಏವಾಸ್ಯ ಚಿಂದಂತಿ ಮನೋವ್ಯಾಸಂಗ ಮುಕ್ತಿಭಿಹಿ ಅಂಥೇಳಿ, ನಮ್ಮ ಮನಸ್ಸಿನಿಂದ ಯಾವ ಮೋಹ ವ್ಯಾಮೋಹ ಆಸಕ್ತಿಗಳು ನಾವು ಹುಟ್ಟಿಸ್ಕೊಂಡಿರ್ತೀವಲ್ಲ, ನಾವು ಅಂಟ್ಕೊಂಡ್ಬಿಟ್ಟಿರ್ತೀವಿ ಜಗತ್ತಿನಲ್ಲಿ ಏನೇನೋ ಎಷ್ಟೆಲ್ಲ ವಸ್ತುಗಳಿಗೆ ನಾವು ಅಥವಾ ವ್ಯಕ್ತಿಗಳಿಗೆ ವಿಷಯಗಳಿಗೆ ನಾವು ನಮಗೆ ಆಸಕ್ತಿ ಇರುತ್ತೆ, ಮೋಹ ವ್ಯಾಮೋಹ ಇರುತ್ತೆ. ಆ ಎಲ್ಲ ಆಸಕ್ತಿಗಳನ್ನು ಮತ್ತು ಮೋಹಗಳನ್ನು ಯಾರು ಕತ್ತರಿಸಿ ಹಾಕ್ತಾರಲ್ಲ ಅವನು ನಿಜವಾದ ಸಂತ ಅಂತ ಕೃಷ್ಣ ಹೇಳಿದ್ದು. ಸಂತ ಏವಾಸ್ಯ ಚಿಂದಂತಿ. ಸೊ ಹೇಗೆ ಕತ್ತರಿಸಿ ಹಾಕ್ತಾರೆ ಅವರು? ಉಕ್ತಿಭಿಹಿ. ಉಕ್ತಿಭಿ ಅಂದರೆ ಕಟುವಾದ ವಚನದಿಂದ. ಕಟುವಾದ ವಚನದಿಂದ ಏನು ಮಾಡ್ತಾರೆ? ಸೊ ನಮ್ಮ ಎಲ್ಲ ಆಸಕ್ತಿಗಳನ್ನು ಕತ್ತರಿಸಿ ಹಾಕ್ತಾರೆ. ಅವನು ನಿಜವಾದ ಸಾಧು ಅಂಥೇಳಿ. ಸೊ ಇದನ್ನು ತುಂಬ ಅಲಂಕಾರಕವಾಗಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರನ್ನೇ ಹೇಳ್ತಾಯಿದ್ರು. ಈಗ ಹೋಮ ಮಾಡ್ತಾರಲ್ಲ, ಆಹುತಿ ಹೋಮ ಮಾಡ್ತಾರಲ್ಲ, ಅಲ್ಲಿ ಒಂದೊಂದು ಸಲ ಆಹುತಿ ಕೊಡ್ತಾರೆ. ಆ ಶಾಂತನ ವಾಣಿ ಏನಿದೆ, ವಾಕ್ಯಗಳು ಏನಿರುತ್ತಲ್ಲ ಅದು ತುಂಬ ಏನು ಶಾರ್ಪ್ ಸ್ವಾರ್ಡ್, ಖಡ್ಗ ಏನಂತಾರೆ ಅದಕ್ಕೆ, ಶಾರ್ಪ್ ಅಂದರೆ ಖಡ್ಗ, ಹರಿತವಾದ ಖಡ್ಗ ಥರ ಅದು. ಅವನು ಸಂತನ ವಾಕ್ಯಗಳೇನು ಹರಿತವಾದ ಖಡ್ಗದ ಥರ. ನಮ್ಮ ಆಸಕ್ತಿಗಳು ಮತ್ತು ಮೋಹಗಳು ವ್ಯಾಮೋಹಗಳು ಏನು ಅವು ಒಂದು ಆ ಪಶುವನ್ನು ನಾವು ಏನು ಮಾಡ್ತೀವಿ, ಆಹುತಿ ಕೊಡ್ತೀವಲ್ಲ, ಆ ಪಶುಗಳ ಥರ. ಸೊ ಈ ಥರ ವಾಕ್ಯಗಳನ್ನು, ತುಂಬ ಕಟುವಾದ ವಾಕ್ಯಗಳು, ಆ ಹರಿತವಾದ ಖಡ್ಗಗಳಿಂದ ಅವನೇನು ಮಾಡ್ತಾನೆ, ಅವನು ಸಾಧು ಎಲ್ಲ ನಮ್ಮ ಈ ಪಶುಗಳನ್ನು, ಮೋಹದ ರೂಪದ ಪಶುಗಳನ್ನು ಕತ್ತರಿಸಿ ಹಾಕ್ತಾನೆ. ಅವನು ನಿಜವಾದ ಸಂತ. ನಿಮಗೆ ಬರೀ ಆಶೀರ್ವಾದ ಕೊಟ್ಟು ಏನದು ನಿಮ್ಗೆ ತುಂಬ ಒಳ್ಳೆಯದಾಗಲಪ್ಪ, ನಿಮ್ಮ ಭೌತಿಕ ಜೀವನದಲ್ಲಿ ತುಂಬ ಪ್ರಗತಿ ಆಗಲಿ, ಅದನ್ನು ಮಾಡೋರು ನಿಜವಾದ ಸಾಧು ಅಲ್ಲ. ಸೊ ಈ ಥರ ಕೃಷ್ಣನೇ ಇದನ್ನು ಸಾಧು ಮತ್ತು ಸಂತನ ಅರ್ಥವನ್ನು ಹೇಳಿಕೊಟ್ಟಿದ್ದು. ಸೊ ಅದರ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಏನು, ಅವರು ಅದರ ಜ್ವಲಂತ ಉದಾಹರಣೆ. ಅವರು ಅದರ ಮೂರ್ತಿಮಾನ, ಆ ವಾಕ್ಯದ ಆ ಏನು ಶ್ಲೋಕ ಇದೆಯಲ್ಲ ಅದರ ಮೂರ್ತಿಮಾನ ಅವರು, ಮೂರ್ತಿಮಂತ ಅಂತ ಹೇಳ್ತೀವಲ್ಲ ನಾವು. ಸೊ ತುಂಬ ಕಟು ವಚನದಿಂದ, ತುಂಬ ಕಠೋರವಾಗಿ, ತುಂಬ ಪ್ರಬಲವಾಗಿ ಪ್ರಚಾರ ಮಾಡಿದರು ಅವರು. ಸೊ ಅವರ ಪ್ರಭಾವದಿಂದನೇ ಶ್ರೀಲ ಪ್ರಭುಪಾದರು ಇಷ್ಟೆಲ್ಲ ಜಗತ್ತಿನಾದ್ಯಂತ ಅವರ ಆಂದೋಲನವನ್ನು, ಚಳುವಳಿಯನ್ನು ಮುಂದುವರೆಸಿದರು. ಸೊ ಇವತ್ತು ಅವರ ಏನು ತಿರೋಭಾವ ದಿನ, ಪುಣ್ಯತಿಥಿ. ನಾವೆಲ್ಲರೂ ಅವರಿಗೆ ಪ್ರಾರ್ಥನೆ ಮಾಡಬೇಕು, ನಮಗೂ ಅವ್ರ ಥರ ಕೃಷ್ಣನ ಪ್ರತಿ ಶುದ್ಧ ಭಕ್ತಿ ಏನಾಗಲಿ, ಜಾಗೃತವಾಗಲಿ ಅಂಥೇಳಿ. ಕೃಷ್ಣನ ಪ್ರತಿ ಈ ಭೌತಿಕ ಜಗತ್ತಿನ ಎಲ್ಲ ಆಕರ್ಷಣೆಗಳು, ವ್ಯಾಮೋಹಗಳು ದಿಂದ ನಾವು ಮುಕ್ತರಾಗಿ ಕೃಷ್ಣನ ಪ್ರತಿ ಆಕರ್ಷಿತ ಹೆಚ್ಚಿಗೆ ಆಗಲಿ ಅಂಥೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಸೊ ಈ ಎಲ್ಲ ಮಹಾನ್ ವ್ಯಕ್ತಿಗಳು, ಮಹಾನ್ ಆಚಾರ್ಯರು ಬಂದ ಉದ್ದೇಶ ಏನು? ನಮ್ಮೆಲ್ಲರನ್ನ ಕೃಷ್ಣನ ಕಡೆಗೆ ಆಕರ್ಷಣೆ ಮಾಡಲಿಕ್ಕೆ. ಸೊ ಅದೇ ಬೇರೆ ಬೇರೆ ರೀತಿಯಿಂದ ಅವರು ತಮ್ಮ ವಾಕ್ಯಗಳಿಂದ, ತಮ್ಮ ಪ್ರಚಾರದಿಂದ, ಬರವಣಿಗೆಗಳಿಂದ ಅಥವಾ ಮಠ ದೇವಸ್ಥಾನಗಳನ್ನು ಕಟ್ಟಿ ಜನರಿಗೆ ಅಲ್ಲಿ ಬಂದು ಸತ್ಸಂಗ ಮಾಡಲಿಕ್ಕೆ ಅವಕಾಶ ಕೊಟ್ಟು ಈ ಥರ ಅವರು ಏನು ಮಾಡ್ತಾರೆ, ಪ್ರಚಾರ ಮಾಡ್ತಾರೆ, ನಮ್ಮನ್ನೆಲ್ಲ ಕೃಷ್ಣನ ಪ್ರತಿ ಆಕರ್ಷಣೆ ಮಾಡ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನಾದರೂ ಪ್ರಶ್ನೆ ಇದೆ? ಏನಾದರೂ ಕೇಳಬೇಕಾ? ಸೊ ಪ್ರತಿ ಭಾನುವಾರ ಸಾಯಂಕಾಲ, ಇವತ್ತು ಮಧ್ಯಾಹ್ನ ಮಾಡಿದ್ದೀವಿ, ಯಾಕಂದರೆ ಇವತ್ತು ವಿಶೇಷ ಅವರಿಗೆ ಪುಷ್ಪಾಂಜಲಿ.
ಈಗ ಇವ್ರು ಭಕ್ತಿವಿನೋದ್, ನಾನು ಹೇಳಿದ್ನಲ್ಲ ಭಕ್ತಿವಿನೋದ್ ಠಾಕೂರ್ 4ನೇ ಅವ್ರು ಇವ್ರ ತಂದೆ ಅಂಥೇಳಿ, ಸರಸ್ವತಿ ಠಾಕೂರ್ ಅವರ ತಂದೆ. ಆದರೆ ಇವರು ದೀಕ್ಷಾ ತೊಗೊಂಡಿದ್ದು ಗೌರ್ ಕಿಶೋರ್ ದಾಸ್ ಬಾಬಾಜಿ ಅಂಥೇಳಿ ಅವರಿಂದ ತೊಗೊಂಡ್ರು. ಭಕ್ತಿವಿನೋದ್ ಠಾಕೂರನೇ ಇವ್ರಿಗೆ ಹೇಳಿದರು, ಇವ್ರ ಕಡೆ ಹೋಗಿ ನೀವು ದೀಕ್ಷಾ ತೊಗೊಳ್ಳಿ ಅಂತ ಹೇಳಿದರು. ಯಾಕೆ ಅಂಥೇಳಿ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ತುಂಬ ವಿರಕ್ತ ಅವರು. ಅವ್ರ ಬಗ್ಗೆ ಜನರಿಗೆ ಯಾರೂ ಗೊತ್ತಿರಲಿಲ್ಲ. ಸೊ ಒಂದೊಂದು ಸಲ ಇಂಥ ಮಹಾನ್ ವ್ಯಕ್ತಿಯ ಮಹಿಮೆ ಎಲ್ಲ ಜನರಿಗೆ ಗೊತ್ತಾಗಲಿ ಅಂಥೇಳಿ ಅವರಿಗೆ ಅವ್ರ ಕಡೆಯಿಂದ ದೀಕ್ಷಾ ತೊಗೊಳ್ಲಿಕ್ಕೆ ಹೇಳ್ತಾರೆ ಅವರು. ಇವರು ಇಷ್ಟು ಪ್ರಕಾಂಡ ಪಂಡಿತರಂದರೆ ಅವರನ್ನು ಎಲ್ಲ ಸಾಧುಗಳು ಗುರುಗಳು ಏನು ಅವ್ರು ತಮ್ಮ ಶಿಷ್ಯನನ್ನಾಗಿ ಮಾಡಲಿಕ್ಕೆ ಆಸೆ ಪಟ್ಟಿದ್ರು ಎಲ್ಲರೂ. ಯಾಕಂದರೆ ಒಂದು ಥರ ಒಳ್ಳೆಯ ಶಿಷ್ಯ ಇದ್ದರೆ ಒಂಥರ ಇದಲ್ಲ, ಅದೊಂದು ವೈಭವ ಅದು. ಸೊ ಮತ್ತು ಇಷ್ಟು ಪಂಡಿತ ಅಂದರೆ ಅವರು ರಾತ್ರಿ ಮಲ್ಕೊಂಡಾಗೂ ಯಾರಾದರೂ ಬಂದ್ರೂ ಅವರನ್ನು ವಾದ ವಿವಾದದಲ್ಲಿ ಸೋಲಿಸ್ಬೋದು. ಅಷ್ಟು ಒಂದು ಸಲ ವಾದ ವಿವಾದ ಮಾಡ್ತಾ ಇವರು ಸರಸ್ವತಿ ಠಾಕೂರ್ ಅವರು ಆ ವ್ಯಕ್ತಿ ಮಲಮೂತ್ರ ವಿಸರ್ಜನೆ ಮಾಡಿಬಿಡ್ತಾನೆ ಅವನು. ಅಷ್ಟು ಅವರು ದೊಡ್ಡ ಪಂಡಿತರು ಅವರು. ಅಂದರೆ ಜನರಿಗೆ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜರ ಮಹಿಮೆ ಗೊತ್ತಾಗಲಿ ಅಂಥೇಳಿ ಭಕ್ತಿವಿನೋದ್ ಠಾಕೂರ್ ಏನು ಮಾಡಿದರು, ಅವರಿಂದ ದೀಕ್ಷಾ ತೊಗೊಳ್ಲಿಕ್ಕೆ ಹೇಳ್ತಾರೆ. ಯಾಕಂದರೆ ಇವರೆಲ್ಲ ಬಾಬಾಜಿಗಳು ಏನಿದ್ರಲ್ಲ ಅವರು ಹೊರಗಡೆ ಅಷ್ಟು ಸಂಚಾರ ಮಾಡಿ ಪ್ರಚಾರ ಮಾಡೋದು, ಮಠ ಮಂದಿರಗಳನ್ನು ಕಟ್ಟೋದು ಅದರಲ್ಲಿ ರುಚಿ ತೋರಿಸಲಿಲ್ಲ. ಅವರು ಬರೀ ಕೂತು ಭಜನೆ ಮಾಡ್ತಾಯಿದ್ರು. ಬರೀ ದಿನ ರಾತ್ರಿ ಭಗವಂತನ ಭಜನೆ ಮಾಡೋದು. ದಿನ ರಾತ್ರಿ ಹಸಿವಾದರೆ ಏನು ಮಾಡೋದು, ಒಂದೊಂದು ಸಲ ಹೊರಗಡೆ ಹೋಗಿ ಮಣ್ಣು ತಿನ್ನೋದು. ಅಡುಗೆ ಮಾಡಲಿಕ್ಕೆ ಅವ್ರಿಗೆ ಅಥವಾ ಹೋಗಿ ಬೇರೆ ಭಿಕ್ಷೆ ಬೇಡಲಿಕ್ಕೂ ಟೈಮ್ ಇರಲಿಲ್ಲ. ಅಷ್ಟು ಅವರು ಮಗ್ನನಾಗಿದ್ದರು ಭಗವಂತನಲ್ಲಿ. ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಮಣ್ಣು ತಿಂತಿದ್ರು. ಯಾಕಂದರೆ ದೇಹ ಅಂದರೆ ಏನಾದರೂ ಬೇಕಲ್ಲ, ಅಷ್ಟು ಅವರು ಸಾಧನೆ ಅವರು. ಸೊ ಅವ್ರ ಬಗ್ಗೆ ಜನರಿಗೆ ಗೊತ್ತಿರಲಿಲ್ಲ. ಮತ್ತು ಯಾರಾದರೂ ಅವ್ರ ಕಡೆ ಬಂದರೆ ಅವರು ಹೊಡೆದು ಓಡಿಸ್ಬಿಡ್ತಿದ್ರು ಅವರು. ಯಾಕಂದರೆ ಅವ್ರಿಗೆ ಭೌತಿಕ ಜನರ ಇಲ್ಲಿ ಏನೂ ರುಚಿ ಇರಲಿಲ್ಲ ಈ ಜಗತ್ತಿನಲ್ಲಿ. ಯಾಕಂದರೆ ಜನರು ಹೋಗಿ ಆಶೀರ್ವಾದ ಕೊಡಿ, ಅದು ಕೊಡಿ, ಇದು ಕೊಡಿ ಅಂಥೇಳಿ ಭೌತಿಕ ಆಸೆ ಆಕಾಂಕ್ಷೆಯಿಂದ ಜನರು ಬರ್ತಾರಲ್ಲ ಗುರುಗಳ ಕಡೆ. ಇಂಥವ್ರಲ್ಲಿ ಅವ್ರಿಗೆ ಏನೂ ಆ ಇಚ್ಛೆ ಇರಲಿಲ್ಲ. ಇವ್ರಿಗೂ ಮೊದಲು ಅವ್ರು ಕೊಡಲಿಲ್ಲ, ದೀಕ್ಷೆ ಕೊಡಲಿಲ್ಲ ಅವರು. ನಾನು ಕೊಡಲ್ಲ ಅಂತ ಹೇಳಿದ್ರು ಅವರು. ಆಮೇಲೆ ಎಷ್ಟು ಬೇಡಿ ಆಗ ಅವರು ನಾನು ಭಗವಂತನ ಕೇಳ್ತೀನಿ ಅಂತ ಹೇಳಿದರು. ಭಗವಂತ ಆದೇಶ ಕೊಟ್ಟರೆ ನಾನು ಕೊಡ್ತೀನಿ ಅಂತ. ಮಹಾಪ್ರಭು ಚೈತನ್ಯ ಮಹಾಪ್ರಭು ಆದೇಶ ಕೊಟ್ಟರೆ ನಾನು ಕೊಡ್ತೀನಿ ನನಗೆ ದೀಕ್ಷೆ ಅಂತೇಳಿ. ಅಷ್ಟು ವಿರಕ್ತ ಅವರು ಜಗತ್ತಿನ. ಸೊ ಇವ್ರ ಬಗ್ಗೆ ನಾವು ತಿಳ್ಕೊಬೇಕು. ಈಗ ಜನರು ಸಿನಿಮಾ ಸ್ಟಾರು, ಕ್ರಿಕೆಟ್ ಸ್ಟಾರ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಚ್ಛೆ ಪಡ್ತಾರೆ. ಬರೀ ನ್ಯೂಸ್ ಪೇಪರ್ನಲ್ಲಿ ಬರೀ ಇವರೆಲ್ಲ ಲವ್ ಸ್ಟೋರಿ ಬಗ್ಗೆ, ಆ ಸಿನಿಮಾ ಸ್ಟಾರು, ಆ ಕ್ರಿಕೆಟ್ ಸ್ಟಾರು ಲವ್ ಸ್ಟೋರಿ ಬಗ್ಗೆ ಜನರು ಚರ್ಚೆ ಮಾಡ್ತಾರೆ. ಹೌದಲ್ಲ, ಇದರಿಂದ ಏನೂ ಲಾಭ ಆಗಲ್ಲ. ಇವೆಲ್ಲ ದೊಡ್ಡ ನಾಯಿ ಬೆಕ್ಕುಗಳು ಏನು ಮಾಡ್ತಾವಲ್ಲ ಅದನ್ನೇ ಮಾಡೋದು ಇವೆಲ್ಲ. ಈಗಿನ ಸೆಲೆಬ್ರಿಟಿಗಳಂದ್ರೆ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂತ ತಿಳಿದಲ್ಲ. ಮತ್ತೇನಿದೆ ಕೇಳೋದು? ಓಕೆ, ಈಗ ಪುಷ್ಪಾಂಜಲಿ ಮಾಡೋಣ. ಸ್ವಲ್ಪ ವಿಲ್ ಸಿಂಗ್ ಒನ್ ಸಾಂಗ್, ಜಯ ನೀಲೋ.